यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतम् रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचि परिमर्दितानां संसारसिन्धौ परिपातितानां क्षेमाय वै भागवतं प्रगर्जति ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಹೊರಗಿನ ಪಾಠದಲ್ಲಿ ದ್ವಿಜಪತ್ನಿಯರೆಲ್ಲ ಕೃಷ್ಣ ಗೋಪಾಲಕರ ಮುಖಾಂತರವಾಗಿ ಕಳುಹಿಸಿ ನನಗೆ ಹಸಿವಾಗಿದೆ, ಆಹಾರವನ್ನು ತಲುಪಿಸಬೇಕು ಅಂತ ಕೇಳಿಕೊಂಡಾಗ ಗೋಪಾಲಕರ ಕಡೆಯಲ್ಲಿ ಕೊಟ್ಟು ಕಳಿಸದೇನೆ ಸಾಕ್ಷಾತ್ತಾಗಿ ತಾವೇ ಬಂದು ಇವರಿಗೆ ಆಹಾರವನ್ನ ತಲುಪಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಕೃಷ್ಣ ಅವ್ರು ಬಂದಾಗ ಅವರನ್ನ ಸಾಂತ್ವನ ಮಾಡಿ, ನೀವು ಬಂದಿದ್ದೀರಿ, ಯಾವುದಕ್ಕೋಸ್ಕರ ಬಂದಿದ್ದೀರಿ ಅಂತ ನನಗೆ ಗೊತ್ತಾಗಿದೆ, ನನ್ನ ದರ್ಶನಕ್ಕೋಸ್ಕರ ಬಂದಿದ್ದೀರಿ ಅಂತ ತಿಳಿದಿದ್ದೇನೆ. ಎಂತಾದರೂ ನನ್ನ ದರ್ಶನ ಈಗಾಗಲೇ ನಿಮಗಾಗಿದೆ. ನಿಮ್ಮ ಪತಿಯಂದಿರೆಲ್ಲ ಯಜ್ಞದ ಪೂರ್ಣಾಹುತಿಗೋಸ್ಕರವಾಗಿ ನಿಮ್ಮನ್ನ ಕಾಯ್ತಾ ನಿಂತಿದ್ದಾರೆ. ಅವರ ಬಳಿಗೆ ತೆರಳಿ ಅಂತ ಅವರ ಬಳಿಯಲ್ಲಿ ಹೇಳಿದಾಗ ಅವರ ಪತ್ನಿಯರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಇಂದಿನ ಪಾಠದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ದ್ವಿಜಪತ್ನ್ಯ ಊಚುಹು 10ನೇ ಸ್ಕಂದದ 21ನೇ ಅಧ್ಯಾಯದ 21ನೇ ಶ್ಲೋಕವನ್ನ ನೋಡ್ತಾ ಇದ್ದೇವೆ. ಮೈವಂ ವಿಭೋರ್ಹತಿ ಭವಾನ್ ಗದಿತುಂ ನೃಶಂಸಂ ಸತ್ಯಂ ಕುರುಷ್ವ ನಿಗಮಂ ತವ ಪಾದಮೂಲಂ ಪ್ರಾಪ್ತ ವಯಂ ತುಲಸಿದಾಮ ಪದಾವಸೃಷ್ಟಂ ಕೇಶೈರ್ನಿವೋಢುಮತಿಲಂಘ್ಯ ಸಮಸ್ತ ಬಂಧೂನ್. ಎಷ್ಟು ಒಳ್ಳೆ ಮಾತು. ದೇವರೇ, ನನ್ನ ಬಳಿಯಲ್ಲಿ ನೀವು ಬಹಳ ನಿಷ್ಠುರವಾಗಿ ನಡೆದುಕೊಳ್ತಾ ಇದ್ದಿ. ಆ ದ್ವಿಜಪತ್ನಿಯರೇ ಹೇಳ್ತಾ ಇದ್ದಾರೆ, ನಾವು ಇಡೀ ಸಂಸಾರದ ತಾಪತ್ರಯ ಯಾವುದು ಬೇಡ ಅಂತ ಎಲ್ಲರಿಗೂ ವಿಚ್ಛೇದನ ಕೊಟ್ಟು ನಿನ್ನ ಬಳಿಯಲ್ಲಿ ಬಂದಿದ್ದೇವೆ. ಭಗವಂತನ ಒಂದು ಅಭಯ ಇದೆ. ಯೇ ಭಜಂತಿ ತು ಮಾಂ ಭಕ್ತ್ಯ ತಾಂಸ್ ತಥೈವ ಭಜಾಮ್ಯಹಂ. ಬೇರೆ ಬೇರೆ ಸಂದರ್ಭದಲ್ಲಿ ಬಂದಂತಹ ಮಾತುಗಳು ಭಗವದ್ಗೀತೆಯಲ್ಲಿರುವಂತಹದ್ದು. ಭಗವಂತನನ್ನ ಭಕ್ತಿಯಿಂದ ಯಾರು ಉಪಾಸನೆ ಮಾಡ್ತಾರೋ ಅವರ ಕೈ ಬಿಡೋದಿಲ್ಲ ಅಂತ ಪರಮಾತ್ಮನ ಅಭಯ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಹಂ. ಯಾರು ನನ್ನನ್ನ ಹೇಗೆ ಆಶ್ರಯಿಸ್ತಾರೋ ಅವರನ್ನ ಅದಕ್ಕೂ ಅನುಗುಣವಾಗಿಯೇ ಅಹಂ ಭಜಾಮಿ, ಅವರನ್ನ ರಕ್ಷಿಸ್ತೇನೆ ಅಂತ ಪರಮಾತ್ಮನ ಅಭಯ. ನಮ್ಮ ಬಂಧುಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ನಿನ್ನ ಬಳಿಯಲ್ಲಿ ಬರ್ಲಿಕ್ಕೆ ಅಂತ ಸನ್ನದ್ಧರಾಗಿ ನಿಂತಾಗ, ಯಾಗ ನಡೀತಾ ಇದೆ, ಯಾಕೆ ಹೊರಟಿದ್ದೀರಿ ಅಂತ ಅವರೆಲ್ಲ ನಮ್ಮನ್ನ ಕಟು ನುಡಿಗಳಿಂದ ತಡೆದಾಗ, ಬಿರು ನುಡಿಗಳಿಂದಾಗಿ ನಾವು ಹೋಗುವುದನ್ನು ಆಕ್ಷೇಪ ಮಾಡಿದಾಗ, ಅವರ ಎಲ್ಲ ವಿರೋಧವನ್ನ ಲೆಕ್ಕಿಸದೇನೆ
ನಿನ್ನ ಪಾದಗಳಿಗೆ ಭಕ್ತರು ಅರ್ಪಿಸಿದಂತಹ ತುಳಸಿ ಮಾಲೆಯನ್ನ, ತುಳಸಿಯ ನಿರ್ಮಾಲ್ಯವನ್ನ ತಲೆಯ ಮೇಲೆ ಧರಿಸುವ ಉದ್ದೇಶದಿಂದಾಗಿ ಬಂದವರು ನಾವು ಕೃಷ್ಣ. ಪ್ರಾಪ್ತಾ ವಯಂ ತುಳಸಿಧಾಮ ಪದಾ ಅವಸೃಷ್ಟಂ ಕೇಶೈಃ ನಿವೋಢುಂ ಅತಿಲಂಘ್ಯ ಸಮಸ್ತ ಬಂಧೂನ್. ನಮ್ಮ ಬಂಧು ಜನರೆಲ್ಲರನ್ನು ಬಿಟ್ಟುಕೊಂಡು ಬಂದಿದ್ದೇವಲ್ಲ, ಯಾಕೆ ಗೊತ್ತೋ? ಪರಮಾತ್ಮನ ಪಾದಕ್ಕೆ ಅರ್ಪಿಸಿದಂತಹ ತುಳಸಿಯನ್ನ ತಲೆಯಲ್ಲಿ ಧರಿಸಿ ನಮ್ಮನ್ನು ನಾವು ಪವಿತ್ರ ಮಾಡುವ ಉದ್ದೇಶದಿಂದ ನಾವಿಲ್ಲಿಗೆ ಬಂದಿದ್ದೇವೆ. ಗೃಹಂತಿ ನೋ ನಃ ಪತಯಃ ಸುತಾವ ನ ಭ್ರಾತೃ ಬಂಧು ಸುಹೃದಃ ಕುತ ಏವ ಚಾನ್ಯೇ ತಸ್ಮಾತ್ ಪ್ರಸೀದ ಪದಯೋಃ ಪತಿತಾತ್ಮನಾಮ್ನೋ ನಾನ್ಯಾ ಭವೇದ್ ಗತಿರಿರಂ ರರಿಂದಮ ತದ್ವಿಧೇಹಿ. ಶತ್ರುಗಳನ್ನ ದಮನ ಮಾಡುವಂತಹ ಮಹಾಧೀರ ನೀನು. ನೋಡಿ, 7-8 ವರ್ಷದ ಕೃಷ್ಣನಿಗೆ ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಸಾಮಾನ್ಯದ ಸಂಗತಿ ಅಲ್ಲ. ಶತ್ರುಗಳೆಲ್ಲರನ್ನು ಕೂಡ ದಮನ ಮಾಡಿ ಹಾಕ್ತಾನೆ ಕೃಷ್ಣ. ಕೃಷ್ಣ, ನೀನ್ ಅನೇಕ ಜನ ರಾಕ್ಷಸರನ್ನ ಸಂಹಾರ ಮಾಡಿದ್ದಿ. ನಿನ್ನ ಪಾದ ಮೂಲವನ್ನು ನಾವೆಲ್ಲ ಆಶ್ರಯಿಸಿದ್ದೇವೆ. ನಾನೀಗೇನಾದ್ರೂ ಹೋದೆ ಅಂತ ಅಂದುಕೋ, ನಮ್ಮ ತಂದೆ ತಾಯಿಗಳು, ಮಕ್ಕಳು, ಬಂಧು ಬಾಂಧವರು ಯಾರು ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಸೋದರರು, ಬಂಧು ಮಿತ್ರರು ಯಾರ್ಯಾರಿದ್ದಾರೋ ಯಾರು ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ನಮ್ಮ ಬಂಧು ಬಾಂಧವರೇ ನಮ್ಮನ್ನ ಸ್ವೀಕಾರ ಮಾಡೋದಿಲ್ಲ ಅಂತಾದಾಗ ಲೋಕದಲ್ಲಿ ಉಳಿದಂತಹ ಜನರೆಲ್ಲ ನಮ್ಮನ್ನು ಸ್ವೀಕಾರ ಮಾಡ್ತಾರೆ ಅಂತ ನಾವ್ ಹೇಗೆ ಹೇಳೋದು? ಅವರೆಲ್ಲರೂ ನಮ್ಮನ್ನ ಕರೀತಾ ಇದ್ದಾಗ ಅವರನ್ನು ತಿರಸ್ಕರಿಸಿ ಕೃಷ್ಣನ ಪಾದವನ್ನು ನಾವು ಆಶ್ರಯಿಸಿದ್ದೇವೆ. ವಾಪಸ್ ನಾವು ತೆರಳಿದೆವು ಅಂತ ಆದ್ರೆ ನಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ? ಯಾರು ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ನಾವೀಗಾಗಲೇ ನಿನ್ನ ಪಾದವನ್ನು ಆಶ್ರಯಿಸ್ಕೊಂಡು ಬಂದ್ಬಿಟ್ಟಿದ್ದೇವೆ. ನೀನೇ ನಮ್ಮ ಗತಿ, ಗೋತ್ರ ಎಲ್ಲವೂ ನೀನೆ. ನಿನ್ನ ಪಾದ ಕಮಲ ಒಂದನ್ನು ಹೊರತುಪಡಿಸಿ ಬೇರೆ ಯಾರನ್ನು ನಾವು ಬೇಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಪಾದ ಕಮಲದ ಆಶ್ರಯವನ್ನು ನಮಗೆ ಕೊಡು. ಅವ್ರು ಹೇಳ್ತಾ ಇದ್ದಾರೆ, ಗೃಹಂತಿನೋ ನ ಪತಯಃ ಪಿತರೌ ಸುತಾಃ ವ ನ ಭ್ರಾತೃ ಬಂಧು ಸುಹೃದಃ ಕುತ ಏವ ಚ ಅನ್ಯೇ. ನಮ್ಮನ್ನ ತಂದೆ ತಾಯಿಗಳು, ಮಕ್ಕಳು, ಅಣ್ಣ ತಮ್ಮಂದಿರು, ಬಂಧುಗಳು, ಆತ್ಮೀಯರು ಅಂತ ಯಾರಿದ್ದಾರೋ ಯಾರು ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆ? ಅವರೆಲ್ಲ ಕರೀತಾ ಇದ್ರು. ಅವರೆಲ್ಲರೂ ಕರೀತಾ ಇದ್ದಾಗ್ಲೂ ನಾವ್ ಯಾರ ಮಾತನ್ನು ಕೇಳಿಸಿಕೊಳ್ಳದೇನೆ ನಿನ್ನ ಹತ್ರ ಬಂದಿದ್ದೇವಲ್ಲ, ಈಗ ಹೋದ್ರೆ ನಮ್ಮನ್ನು ಗುಂಪಿಗೆ ಸೇರಿದ ಪದದ ಹಾಗೆ ಮಾಡಿಬಿಡ್ತಾರೆ. ಯಾರೋ ಎಲ್ಲ ಒಂದು ದೊಡ್ಡ ಫಂಕ್ಷನ್ ಅನ್ನೋ ಮನೆಯಲ್ಲಿ ಏನೋ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಆ ಕಾರ್ಯಕ್ರಮಕ್ಕೆ ಯಾರೋ ಒಬ್ರು ತೀರ್ಥಕ್ಷೇತ್ರ ಯಾತ್ರೆಗೋ ದೇವರಿಗೋ ಅದಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬರುತ್ತೆ. ಈ ಮನೆಯ ಕಾರ್ಯಕ್ರಮವನ್ನು ಬಿಟ್ಟು ಅನಾಯಾಸವಾಗಿ ಬಂದಂತಹ ಪರಮಾತ್ಮನ ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಒಂದು ಬಾರಿ ಹೋದ್ರು ಅಂತಾದರೆ ಆವಾಗ ಇವ್ನು ನಮ್ಮನೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಅವನ ಜೊತೆಲಿ ದ್ವೇಷ ಕಟ್ಟಿ ಅವನ ಜೊತೆಗೆ ಮಾತನಾಡ್ದೇನೆ ಏನೇನೋ ಮಾಡಿಬಿಡ್ತಾರೆ. ಯಾಕೆ? ನಮ್ಮ ಮನೆಯ ವಿವಾಹ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ, ನಮ್ಮ ಮನೆಯ ಮುಂಜಿಗೆ ಬರ್ಲಿಲ್ಲ, ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಬರ್ಲಿಲ್ಲ,
ತಪ್ಪಿಸ್ಲಿಕ್ಕೆ ಏನೋ ಒಂದು ಕಾರಣ ಸಿಕ್ತು ಅಂತಂದುಕೊಂಡು ಹೀಗಡಿತಾರಲ್ಲ, ಅದರಂತೆ ಇವರೆಲ್ಲ ಮನೆಯಲ್ಲಿ ದೊಡ್ಡ ಯಾಗಾದಿಗಳನ್ನು ಮಾಡ್ತಾ ಇದ್ದಾರೆ. ವಸ್ತುತಃ ಅವರೆಲ್ಲ ಹೋಗಿದ್ ಪುಣ್ಯಕ್ಷೇತ್ರದ ದರ್ಶನಕ್ಕೋಸ್ಕರವಾಗಿ. ಅದು ದೊಡ್ಡ ಪುಣ್ಯದ ಕೆಲಸ. ಅದು ಆ ಕೆಲಸಕ್ಕೆ ನಾವೆಲ್ಲ ಅನುಮತಿಯನ್ನು ಕೊಡಬೇಕು, ತಡೆಯನ್ನು ಮಾಡಬಾರ್ದು. ಆದ್ರೂ ನಮ್ಮ ಕಾರ್ಯಕ್ರಮದಕ್ಕಿಂತ ದೊಡ್ಡದಾದದ್ದು ಯಾವುದೂ ಇಲ್ಲ ಅಂತ ಭ್ರಮೆ ಇರತ್ತಲ್ಲ, ಅದರಿಂದ ಅವರೆಲ್ಲ ತಿರಸ್ಕಾರ ಮಾಡ್ತಾರೆ. ಹಾಗೆಯೇ ನಾವೆಲ್ಲ ಮನೆಯಲ್ಲಿ ನಡೀತಾ ಇದ್ದಂತಹ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಬಂಧು ಮಿತ್ರರು ಎಲ್ಲರೂ ಒಟ್ಟಾಗಿದ್ದಾರೆ. ಆದ್ರೆ ಕೃಷ್ಣ ಕರೆಯಲಿಕ್ಕೆ ಕಳಿಸಿದ್ದಾನೆ ಅಂತ ಗೊತ್ತಾದಾಗ, ಕೃಷ್ಣನ ದರ್ಶನಕ್ಕೆ ಅವಕಾಶ ಸಿಗ್ತಾ ಇದೆ ಅಂತ ಗೊತ್ತಾದಾಗ, ಮನೆಯಲ್ಲಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿದ್ರು ತಿಮ್ಮಪ್ಪನ ದರ್ಶನಕ್ಕೆ ಟಿಕೆಟ್ ಸಿಕ್ಕಿದೆ ಅಂತಾದ್ರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ದರ್ಶನಕ್ಕೆ ಹೋಗ್ತೇವೋ ಇಲ್ಲೋ? ಯಾಕೆ ಭಗವಂತನ ದರ್ಶನ ಅಷ್ಟು ಅಪರೂಪ. ಅದರಂತೆ ಇಲ್ಲಿಯೂ ಕೂಡ ಈ ದರ್ಶನ ಅಪರೂಪ ಅಂತ ತಿಳಿದುಕೊಂಡು ನಾವು ಎಲ್ಲ ಕಾರ್ಯಭಾರಗಳನ್ನು ಬಿಟ್ಟು ನಿನ್ನ ಪಾದಕಮಲವನ್ನು ಆಶ್ರಯಿಸಿಕೊಂಡು ಬಂದಿದ್ದೇವೆ ಕೃಷ್ಣ. ನಿನ್ನ ಪಾದಕಮಲವನ್ನು ಆಶ್ರಯಿಸಿರುವಂತಹ ನಮ್ಮನ್ನ ಅನುಗ್ರಹ ಮಾಡು. ನಿನ್ನ ಪಾದ ತಲದ ಆಶ್ರಯವನ್ನು ಬಿಟ್ಟು ಮತ್ತೊಂದು ಆಶ್ರಯದ ಅವಶ್ಯಕತೆ ಮತ್ತು ಅಪೇಕ್ಷೆ ಎರಡೂ ನಮಗಿಲ್ಲ. ನಿನ್ನ ಪಾದದ ಬುಡವನ್ನು ಬಿಟ್ಟು ನಾ ಬೇರೆ ಕಡೆಯಲ್ಲಿ ಹೋಗೋದಿಲ್ಲ. ನೆರಳು ಬೇಕು ಅಂತ ಅನ್ಕೊಂಡವರು ಆಲದ ಮರದ ಕೆಳಗಡೆಯಲ್ಲಿ ಅಥವಾ ಬೇವಿನ ಮರದ ಕೆಳಗಡೆಯಲ್ಲಿ ಕೂಡ್ತಾರೆಯೇ ಹೊರತಾಗಿ ತೆಂಗಿನ ಮರದ ಕೆಳಗಡೆ ಯಾರಾದ್ರೂ ಕೂಡ್ತಾರೆ? ನೆರಳೇ ಬೀಳೋದಿಲ್ಲ. ಅಥವಾ ಬಿದ್ರು ನಮ್ಮ ಬಿಸಿಲಿನ ಧಗೆಯನ್ನ ದಾಹವನ್ನ ಪರಿಹಾರ ಮಾಡುವಷ್ಟು ಹಿತವಾದಂತಹ ನೆರಳು ಅದರ ಕೆಳಗಡೆಯಲ್ಲಿ ಬೀಳೋದಿಲ್ಲ. ಹಾಗಾಗಿ ಇಡೀ ಜಗತ್ತಿಗೆ ಆಶ್ರಯನಾದಂತಹ ನಿನ್ನನ್ನ ಶರಣು ಹೊಂದುತ್ತೇವೆ ಹೊರತಾಗಿ ಬೇರೆಯವರನ್ನು ನಾವು ಶರಣು ಹೊಂದೋದಿಲ್ಲ. ನಿನ್ನ ಮೊರೆ ಹೊಂದಿದ್ದೇವೆ, ನಾವು ಬೇರೆ ಯಾವ ಆಶ್ರಯಗಳು ಬೇಡ. ನೀನು ನಮಗೆ ಆಶ್ರಯನಾಗಿರು, ನಾವು ಬೇರೆ ಕಡೆಯಲ್ಲಿ ಹೋಗದೆ ಇರೋ ಹಾಗೆ ನಮ್ಮನ್ನ ಕಾಪಾಡು. ತಸ್ಮಾತ್ ಪ್ರಸೀದ ಪದಯೋ ಪತಿತಾತ್ಮನಾಂ ನಃ ನ ಅನ್ಯಾ ಭವೇದ್ ಗತಿರರಿಂದಮ ತದ್ವಿಧೇಹಿ. ನಾವು ಬೇರೆ ಕಡೆಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಡಬೇಡ. ನಿನ್ನನ್ನಂತರೂ ಆಶ್ರಯಿಸಿಕೊಂಡು ಬಂದಿದ್ದೇವೆ, ನಿಮ್ಮ ಪದತಲವನ್ನು ಬಿಟ್ಟು ಮತ್ತೊಂದು ಕಡೆಯಲ್ಲಿ ಹೋಗುವ ಸಂದರ್ಭ ಒದಗಿ ಬರದೇ ಇರೋ ಹಾಗೆ ನೀನೇ ನಮ್ಮನ್ನು ರಕ್ಷಣೆ ಮಾಡು. ಯಾಕೆಂದ್ರೆ ನಿನ್ನ ಪ್ರತಿಜ್ಞೆ ಇದೆ, ನಿನ್ನನ್ನ ಆಶ್ರಯಿಸಿಕೊಂಡು ಬಂದವರನ್ನು ನೀನ್ ಎಂದಿಗೂ ತಿರಸ್ಕಾರ ಮಾಡಲಾರೆ ಎಂಬಂತಹ ನಿನ್ನ ಪ್ರತಿಜ್ಞೆಯನ್ನ ಕಾಪಿಟ್ಟುಕೋ ಅಂತ ದ್ವಿಜಪತ್ನಿಯರೆಲ್ಲ ಹೇಳ್ತಾ ಇದ್ದಾರೆ. ಆವಾಗ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ಎಲ್ಲರ ಮನಸ್ಸನ್ನು ನಿಯಮನ ಮಾಡುವಂತಹ ಕೃಷ್ಣ ಆ ಸಾಧ್ವಿಯರಿಗೆ ಪತಿವ್ರತೆಯರಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾನೆ. ನನ್ನ ಬಳಿಗೆ ದರ್ಶನಕ್ಕೋಸ್ಕರ ಬಂದಿರುವಂತಹ ನಿಮ್ಮನ್ನ, ನಿಮ್ಮ ಪತಿಗಳಾಗಿರಬಹುದು, ತಂದೆ ತಾಯಂದಿರಾಗಿರಬಹುದು, ಅತ್ತೆ ಮಾವಂದಿರಾಗಿರಬಹುದು, ಮಕ್ಕಳಾಗಿರಬಹುದು, ಸಹೋದರರಾಗಿರಬಹುದು, ಬಂಧು ಬಾಂಧವರಾಗಿರಬಹುದು, ಯಾರೂ ನಿಮ್ಮನ್ನ ತಿರಸ್ಕಾರ ಮಾಡೋದಿಲ್ಲ. ಯೋಚನೆ ಮಾಡಬೇಡಿ, ನೀವೆಲ್ಲ ತೆರಳಿ. ಬೇರೆ ಯಾವ ಜನಗಳು ಕೂಡ ಅಯ್ಯೋ ಈ ಕೆಲಸ ಬಿಟ್ಟು ಅಲ್ಲಿ ಹೋಗಿದ್ದಾನೆ ನಿಮ್ಮನ್ನು ತಿರಸ್ಕಾರ ಮಾಡೋದಿಲ್ಲ. ಭೂಲೋಕದಲ್ಲಿರುವ ಸಾಮಾನ್ಯ ಜನರೇನು, ದೇವತೆಗಳು ನಿಮ್ಮನ್ನ ಸಾಧ್ವಿಯರು ಪತಿವ್ರತೆಯರು ಅಂತಾನೆ ತಿಳಿದುಕೊಳ್ಳುತ್ತಾರೆ. ಇದು ನನ್ನ ಅಭಯ, ನನ್ನ ಮಾತಿನ ಮೇಲೆ ವಿಶ್ವಾಸ ಇಡಿ, ಹೋಗಿ. ಯಾಕೆ ಅಂತಂದು ಹೇಳಿದ್ರೆ, ನಿಮಗೆ ಏನ್ ಆಸೆ ಇದೆ ಅಂತಂದ್ರೆ ನನ್ನ ಪಾದ ಸೇವೆಯನ್ನು ಮಾಡ್ಕೊಂಡಿರ್ಬೇಕು. ನನ್ನ ದೇಹದ ಸ್ಪರ್ಶ ನಿಮ್ಗೆ ಆಗ್ತಾ ಇರಬೇಕು. ಮಗುವಿನ ಸ್ಪರ್ಶ ತಾಯಿಗಾದಂತೆ ಕೃಷ್ಣನ ಸ್ಪರ್ಶ ಈ ಪತಿವ್ರತ ಸ್ತ್ರೀಯರಿಗೆ ಎಂದೆಂದಿಗೂ ಆಗ್ತಾ ಇರಬೇಕು ಅಂತ ಅವರ ಆಸೆ ಇದೆ. ಇದೆಲ್ಲ ಯಾಕೆ ಬೇಕು? ಕೃಷ್ಣನಲ್ಲಿ ಪ್ರೀತಿ ಹುಟ್ಲಿಕ್ಕೆ. ನಮ್ಮ ಮಗು ನಮ್ಮ ಪಕ್ಕದಲ್ಲಿ ಇತ್ತು ಅಂತಂದ್ರೆ ಅದರ ದೇಹದ ಸ್ಪರ್ಶ ಆಗ್ತಾ ಇತ್ತು, ಆ ಮಗುವನ್ನು ತಬ್ಬಿಕೊಳ್ತಾ ಇದ್ದೇವೆ, ಲಾಲಿಸ್ತಾ ಇದ್ದೇವೆ, ಮುದ್ದಿಸ್ತಾ ಇದ್ದೇವೆ ಅಂತಂದ್ರೆ ಆ ಮಗುವಿನ ಮೇಲೆ ನಮಗೆ ಒಂದು ತರದ ಮಮಕಾರ, ಪ್ರೀತಿ ಇವುಗಳೆಲ್ಲವೂ ಕೂಡ ಹೆಚ್ಚಾಗತ್ತೆ. ಹಾಗಾದ್ರೆ ಅಂಗಸಂಗದಿಂದ ಪ್ರೀತಿ ಉಂಟಾಗತ್ತೆ. ಆದ್ರೆ ಅಂಗಸಂಗ ಒಂದೇ ಪ್ರೀತಿಗೆ ಕಾರಣ ಅಲ್ಲ.
ಹಾಗಾಗಿ ನೀವು ವಾಪಸ್ ಹೋಗಿ. ನಿಮಗೆ ನಮ್ಮ ಮೇಲಿರುವಂತಹ ಭಕ್ತಿ ಕಡಿಮೆ ಆಗತ್ತೆ ಅಂತ ನಿಮಗೆ ಯೋಚನೆ ಇದೆಯಲ್ಲ, ನನ್ನ ಮೇಲಿನ ಭಕ್ತಿ ಎಂದೆಂದಿಗೂ ನಿಮಗೆ ಕಡಿಮೆ ಆಗೋದಿಲ್ಲ. ನನ್ನಲ್ಲಿ ಮನಸ್ಸನ್ನಿಡಿ, ನನ್ನಲ್ಲಿ ಭಕ್ತಿಯನ್ನು ಮಾಡ್ತಾ ನೀವು ಯಾವ ಸ್ಥಳದಲ್ಲಿದ್ದೀರೋ ಅಲ್ಲಿ ನನ್ನ ಆರಾಧನೆಯನ್ನು ಮಾಡಿ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೃಷ್ಣನ ಸನ್ನಿಧಾನವನ್ನು ತಿಳಿದು ಕೃಷ್ಣನ ಅರ್ಚನೆಯನ್ನು ಮಾಡಿ, ನಿಮಗೆ ನನ್ನ ಪ್ರಾಪ್ತಿ ಆಗತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಪತಯೋ ನ ಅಭ್ಯಸೂಯೇರನ್ ನಿತ್ಯಂ ಭ್ರಾತೃ ಸುತಾದಯ ಲೋಕಾಶ್ಚ ವೋ ಮಯೋಪೇತಾಹ ದೇವಾಹ ಅಪ್ಯನುಮನ್ವತೆ. ನಿಮ್ಮ ಗಂಡಂದ್ರೆ ಯಾರು ನಿಮ್ಮ ಮೇಲೆ ಅಸೂಯೆ ಪಟ್ಕೊಳ್ಳೋದಿಲ್ಲ. ನನ್ನ ಮಾತನ್ನು ತಿರಸ್ಕಾರ ಮಾಡಿ ಹೋಗಿದ್ದಾಳೆ ಅಂತ ನಿಮ್ಮ ಮೇಲೆ ಸಿಟ್ಟಾಗೋದಿಲ್ಲ. ನಿಮ್ಮ ಸೋದರರು, ಮಕ್ಕಳು, ಬಂಧುಗಳು, ಬಾಂಧವರು ಯಾರಿದ್ದಾರೋ ಯಾರೂ ನಿಮ್ಮನ್ನು ತಿರಸ್ಕಾರ ಮಾಡೋದಿಲ್ಲ. ಲೋಕಾಶ್ಚ ವೋ ಮಯಾ ಉಪೇತಾಹ ದೇವಾಹ ಅಪಿ ಅನುಮನ್ವತೆ. ಲೋಕದಲ್ಲಿರುವ ಯಾವ ಜನರು ಗಂಡನ ಮಾತು ಕೇಳಿಲ್ಲ, ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನಿಮ್ಮನ್ನು ಯಾರು ಹಂಗಿಸೋದಿಲ್ಲ. ಅಷ್ಟೇ ಅಲ್ಲ, ದೇವಾಹ ಅಪಿ ಅನುಮನ್ವತೆ, ದೇವತೆಗಳು ಕೂಡ ಪರಮಾತ್ಮನನ್ನ ಆರಾಧನೆ ಮಾಡುವ ಭಗವಂತನಲ್ಲಿ ಏಕ ಬುದ್ಧಿ ಇರುವಂತಹ ಅವರು ಕೂಡ ನಿಶ್ಚಯವಾಗಿ ಯಾವುದೇ ಸಂಶಯಕ್ಕೂ ಅವಕಾಶವಿಲ್ಲದೆ ಇರುವ ಹಾಗೆ ನಿನ್ನನ್ನ ಸಾಧ್ವಿ ಅಂತ ಪರಿಗಣಿಸ್ತಾರೆ. ನೀವೆಲ್ಲರೂ ಕೂಡ ನಿಮ್ಮ ಗಂಡಂದಿರ ಬಳಿಯಲ್ಲಿ ಹೋಗಿ. ನ ಪ್ರೀತಯೇ ಅನುರಾಗಾಯ ಹ್ಯಂಗಸಂಗೋ ನೃಣಾಮಿಹ ತನ್ಮನೋ ಮಯಿ ಯುಂಜಾನಾಹ ನಚಿರಾನ್ ಮಾಮ ಅವಾಪ್ಸ್ಯಥ. ನನ್ನ ಸಮೀಪದಲ್ಲಿದ್ದೆ ಅಂತಾದ್ರೆ ನನ್ನ ಶರೀರದ ಸಂಪರ್ಕವಾಗತ್ತೆ. ಪರಮಾತ್ಮನ ಸಂಪರ್ಕದಿಂದ ಭಗವಂತನಲ್ಲಿ ಭಕ್ತಿ ಇವುಗಳು ಮತ್ತಷ್ಟು ಉದ್ರಿಕ್ತವಾಗಿ ಹೆಚ್ಚಾಗಿ ಪರಮಾತ್ಮನ ಪ್ರಾಪ್ತಿ ಆದಷ್ಟು ಬೇಗ ಆಗತ್ತೆ ಅಂತ ಅಂದುಕೊಂಡಿದ್ದೀರಿ. ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ಶರೀರದ ಸಂಪರ್ಕ ಬಂದೇ ಮಕ್ಕಳನ್ನ ತಂದೆ ತಾಯಿಗಳು ಅಪ್ಪಿಕೊಂಡಾಗ ಮಾತ್ರ ಮಕ್ಕಳ ಮೇಲೆ ಅನುರಾಗ ಉಂಟಾಗತ್ತೆ ಅಂತ ಏನೂ ಇಲ್ಲ. ನೂರಾರು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ದೂರ ಇದ್ದಾಗಲೂ ತಾಯಿಯ ಮನಸ್ಸು, ತಂದೆ ತಾಯಿಗಳ ಮನಸ್ಸು ಮಕ್ಕಳಿಗೋಸ್ಕರ ಹಂಬಲಿಸ್ತಾ ಇದ್ದಾಗ ಆವಾಗ್ಲೂ ಕೂಡ ಮಕ್ಕಳಿದ್ದ ಮೇಲೆ ಇದ್ದಂತಹ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗ್ತಾನೆ ಇರುತ್ತೆ, ಕಡಿಮೆ ಎಂದಿಗೂ ಆಗೋದಿಲ್ಲ. ಅದರಿಂದ ನೀವೆಲ್ಲ ವಾಪಸ್ ಹೋಗಿರಿ. ಈಗ ದೂರ ಇದ್ದೇನೆ ಅಂತ ನನ್ನಲ್ಲಿ ನಿಮಗೇನು ಪ್ರೀತಿ ಕಡಿಮೆ ಆಗೋದಿಲ್ಲ. ಅಷ್ಟೇ ಅಲ್ಲ, ನನ್ನಲ್ಲಿ ಗಟ್ಟಿಯಾಗಿ ಮನಸ್ಸನ್ನು ಇಟ್ಟುಕೊಂಡು ಧ್ಯಾನ ಮಾಡ್ತಾ ಇರಿ, ನನ್ನ ಪ್ರಾಪ್ತಿ ನಿಮಗಾಗತ್ತೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿದಾಗ ಕೃಷ್ಣನ ಮಾತಿಗೆ ಎಂದಿಗೂ ಇಲ್ಲ ಅಂತ ಹೇಳೋದಿಲ್ಲ. ಕೃಷ್ಣ ಊಟ ಬೇಕು ಅಂತಂದ, ತಾವೇ ಗಡಿಗೆಯನ್ನು ಎತ್ತಿಕೊಂಡು ಬಂದಿದ್ದಾರೆ. ಕೃಷ್ಣನಿಗೆ ಅವನ ಪರಿವಾರದವರಿಗೆ ಉಣಬಡಿಸಿದ್ದಾರೆ, ಅವರೆಲ್ಲ ತೃಪ್ತರಾಗಿದ್ದಾರೆ. ಕೃಷ್ಣ ಹೊರಡು ಅಂತಂದಾಗ ಒಂದು ಕೃಷ್ಣ ನಿನ್ನನ್ನು ಬಿಟ್ಟು ಹೊರಡೋದಿಲ್ಲ ಅಂತ ಗಟ್ಟಿಯಾಗಿ ಅಂತಾರೆ. ನಮಗೂ ಹೀಗೆ ಅನಿಸುತ್ತೆ. ಯಾವ್ದಾದ್ರೂ ಒಂದು ತೀರ್ಥಕ್ಷೇತ್ರಗಳಿಗೆ ಅಲ್ಲಿಗೆ ಇಲ್ಲಿಗೆ ಹೋದ್ರೆ ಬೇಡಪ್ಪ, ವಾಪಸ್ ನಮ್ಮ ಮನೆಗೆ ಹೋಗೋದು ಬೇಡ, ಈ ಕ್ಷೇತ್ರದಲ್ಲಿಯೇ ಇದ್ದು ಯಥಾಶಕ್ತಿಯಾಗಿ ಸೇವೆಯನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಇಲ್ಲೇ ಕಳೆದು ಬಿಡೋಣ. ಎಷ್ಟು ಪ್ರಶಾಂತವಾಗಿದೆ, ಮನಸ್ಸೆಲ್ಲ ಎಷ್ಟು ನಿರ್ಮಲವಾಗಿರತ್ತೆ, ಇಲ್ಲಿ ಕೂತರೆ ಸಾಧನೆ ಆಗತ್ತೆ, ಮತ್ ಮನೆಗೆ ಹೋದ್ರೆ ಅದೇ ಜಂಜಾಟ ಅಂತ ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ಮತ್ತೆ ಬರಲಾರದ ಮನಸ್ಸಿನಿಂದಲೇ ವಾಪಸ್ ಮನೆಗೆ ಬರ್ತೇವೆ, ಜಂಜಾಟದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲೇ ಇರ್ಬೇಕು ಅಂತೇನಿಲ್ಲ, ನೀವು ಯಾವ್ಯಾವ ಸ್ಥಳದಲ್ಲಿ ಇದ್ದೀರೋ ಅಲ್ಲೇ ಇರಿ, ಇದ್ದು ನನ್ನಲ್ಲಿ ಮನಸ್ಸನ್ನಿಡಿ. ಈ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಅತಿ ಪರಿಚಯಾದ ಅವಜ್ಞಾ ಭವತಿ ವಿಶಿಷ್ಟೇಪಿ ವಸ್ತುನಿ ಪ್ರಾಯಃ ಲೋಕ ಪ್ರಯಾಗವಾಸಿ ಕೂಪಸ್ನಾನಂ ಸದಾ ಕರೋತಿ ಅಂತ ಸಂಸ್ಕೃತದಲ್ಲಿ ಒಂದು ಸುಭಾಷಿತ. ಯಾವುದೋ ಅತ್ಯಂತ ಅಮೂಲ್ಯವಾದ ಪದಾರ್ಥಗಳು ಅಂತ ಯಾವುದು ಜಗತ್ತಿನಲ್ಲಿರುತ್ತೋ ಅದರ ಅತಿಶಯವಾದ ಪರಿಚಯ ನಮಗಾಗಬಾರ್ದು, ಅದರ ಅತ್ಯಂತ ಸಾಮೀಪ್ಯ ನಮಗಾಗಬಾರ್ದು. ಅತ್ಯಂತ ಸಾಮೀಪ್ಯ ನಮಗೆ ಅದ್ಭುತವಾದ ವಸ್ತುವಿನದ್ದು ಆಯ್ತು ಅಂತಂದು ಹೇಳಿದ್ರೆ ಅವಾಗ ಅದ್ರ ಮೇಲೆ ಭಕ್ತಿಗಿಂತ ಅವಜ್ಞೆಯೇ ಹೆಚ್ಚಾಗತ್ತೆ. ಅತಿ ಪರಿಚಯಾದ ಅವಜ್ಞಾ ಭವತಿ, ಅದ್ರ ಮೇಲೆ ತಿರಸ್ಕಾರ ಭಾವನೆ, ಅಯ್ಯೋ ಇಲ್ಲೇ ಇರತ್ತೆ, ಅದು ಎಲ್ಲಿ ಹೋಗತ್ತೆ ಅಂತ. ಅದಕ್ಕೊಂದು ಲೋಕ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲ ಹಿಂದೆನೂ ಹೇಳಿದ್ದೇನೆ, ನಾವೆಲ್ಲ ಪ್ರಯಾಗ ಸ್ಥಾನಕ್ಕೋಸ್ಕರ ಅಂತ ಹೋದ ವರ್ಷದಲ್ಲಿ ಮಹಾಕುಂಭ ಮೇಳದಲ್ಲಿ 100 ಕೋಟಿಯಷ್ಟು ಜನ, ಅಥವಾ ಭಾರತದ 60-70 ಕೋಟಿ ಸಂಖ್ಯೆಯಷ್ಟು ಜನ
48 ದಿವಸಗಳಲ್ಲಿ ಪ್ರಯಾಗ ಕ್ಷೇತ್ರಕ್ಕೆ ತೆರಳಿ ನದಿಯಲ್ಲಿ ಡೊಂಕಿ ಹಾಕಿ ಬಂದಿದ್ದಾರೆ. ತ್ರಿವೇಣಿ ಸಂಗಮ ಆಗತ್ತೆ ಅಂತ. ಎಷ್ಟು ಪವಿತ್ರವಾದಂತಹ ನದಿಯಲ್ಲಿ ಪ್ರತಿ ದಿವಸ ಎಷ್ಟು ಜನ ಸ್ನಾನ ಮಾಡ್ಬೇಕಾಗಿತ್ತು? ಆ ಪ್ರಯಾಗ್ರಾಜಲ್ಲಿರೋರು ಪ್ರತಿಯೊಬ್ರು ಅಲ್ಲೇ ನದಿಗೆ ಬಂದು ಸ್ನಾನ ಮಾಡ್ಬೇಕಾಗಿತ್ತ ಇಲ್ವೋ? ಮಾಡ್ತಾರಾ? ಮಾಡೋದಿಲ್ಲ. ಕೂಪ ಸ್ನಾನಂ ಸದಾಕರು. ಅವ್ರ ಮನೆ ಬಾವಿ ಏನಿರುತ್ತೋ ಆ ಬಾವಿ ನೀರಲ್ಲೇ ಸ್ನಾನ ಮಾಡ್ತಾರೆ. ಈ ಬಾವಿ ಇರೋದಿಲ್ಲ, ಟ್ಯಾಪ್ ನೀರಲ್ಲೇ ಸ್ನಾನ ಮಾಡ್ತಾರೆ ಹೊರತಾಗಿ ಯಾರು ಆ ತ್ರಿವೇಣಿ ಸಂಗಮ ನಿಮ್ಮನ್ನ ಎಲ್ಲಿ ಮಧ್ಯದಲ್ಲಿ ಕರೆದುಕೊಂಡು ಹೋಗಿ ವೇಣಿ ದಾನ ಮಾಡಿಸಿ ಸ್ನಾನ ಮಾಡಿಸಿ ಡೂಂಕಿ ಹಾಕಿಸ್ತಾರಲ್ಲ, ಅಲ್ಲಿ ಯಾರು ಹೋಗಿ ಪ್ರತಿನಿತ್ಯದಲ್ಲಿ ಸ್ನಾನ ಮಾಡೋದಿಲ್ಲ. ಯಾಕೆ? ಅತಿ ಪರಿಚಯಾತ್. ಉಡುಪಿಯಲ್ಲಿಯೇ ಇರ್ತಾರೆ. ಪ್ರತಿನಿತ್ಯದಲ್ಲಿ ಹೋಗಿ ಕೃಷ್ಣನ ದರ್ಶನವನ್ನು ತೆಗೆದುಕೊಳ್ತೀರಾ ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ತಾರೆ. ದೇವಸ್ಥಾನದ ಪಕ್ಕದಲ್ಲಿಯೇ ಮನೆ ಇರುತ್ತೆ, ಯಾವುದೋ ತೀರ್ಥಕ್ಷೇತ್ರದ ಪಕ್ಕದಲ್ಲಿಯೇ ಮನೆ ಇರುತ್ತೆ, ಆದ್ರೆ ಪ್ರತಿನಿತ್ಯದಲ್ಲಿ ಹೋಗ್ತೇವಾ? ಹೋಗೋದಿಲ್ಲ. ಯಾಕೆ? ಅತಿ ಪರಿಚಯ ಅವಜ್ಞಾಪವತ್. ಇದು ತಪ್ಪು ಅಂತಲ್ಲ, ಆದ್ರೆ ಯಾವುದು ವಿಶಿಷ್ಟವಾದ ವಸ್ತುಗಳಿರುತ್ತೋ ಅದರ ಸಮೀಪದಲ್ಲಿ ಇದ್ದ ಹಾಗೆ ಅದರ ಬೆಲೆ ಗೊತ್ತಾಗೋದಿಲ್ಲ ನಮಗೆ. ಅದರ ಉನ್ನತವಾದ ವ್ಯಕ್ತಿತ್ವ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಹಿಂದೆ ಅರ್ಜುನನ ಘಟನೆಗಳನ್ನೆಲ್ಲ ಮೊದಲನೇ ಸ್ಕಂದದಲ್ಲಿ ನೋಡುವಾಗ, ಅಯ್ಯೋ ತದ್ವೈ ಧನುಸ್ತ ಯಶವಃ ತೈಮೇ ಹಯಾಸ್ತೆ ಸರ್ವಂ ತದಭೂತ್ ಅಸದೀಶ ರಿಕ್ತಂ ಭಸ್ಮನ್ ಹ್ಯುತಂ ಕುಹಕರಾಧ್ಯ ವಿವೋಕ್ತ ಮೂಷೆ ಅಂತ ಅರ್ಜುನನ ಮಾತು. ನಾನು 18 ದಿವಸದ ಯುದ್ಧವನ್ನು ಮಾಡುವಾಗ ಯಾವ ರಥ ಇತ್ತೋ ಅದೇ ಥರದ ಗಟ್ಟಿಯಾದ ರಥ, ಅದೇ ಕುದುರೆಗಳು, ಅದೇ ಗಾಂಡೀವ ಧನಸ್ಸು, ಅದೇ ಬಾಣಗಳು, ಎಲ್ಲವೂ ಅದೇ. ಯುದ್ಧ ಮಾಡುವವನು ಅದೇ ಅರ್ಜುನ. ಆದ್ರೆ ಈ ಕೃಷ್ಣ ಇಲ್ಲ, ಕೃಷ್ಣ ಪರಂಧಾಮಕ್ಕೆ ಅಂತ ತೆರಳಿದ್ದಾನೆ. ಅವನ ಪತ್ನಿಯರು ಆ ದ್ವಾರಕೆಯಲ್ಲಿದ್ದಂತಹ ಯಾವ್ಯಾವ ಸ್ತ್ರೀಯರು ಪುರುಷರಿದ್ದಾರೋ ಅವರೆಲ್ಲ ರಕ್ಷಣೆ ಮಾಡಬೇಕು ಅಂತ ನಾನು ಇಲ್ಲಿಗೆ ಬಂದ್ರೆ ಯಾರೋ ಪಾಶ್ಚಾತ್ಯರ ಮ್ಲೇಚ್ಛರ ಎದುರಿನಲ್ಲಿ ಸೋತು ಹೋಗಿಬಿಟ್ಟಿದ್ದೇನೆ. ಇರುವ ವ್ಯತ್ಯಾಸ ಏನು ಅಂತಂದು ಹೇಳಿದ್ರೆ, ಅವಾಗ ಕೃಷ್ಣ ಇದ್ದ, ಈಗ ಕೃಷ್ಣನಿಲ್ಲ. ಕೃಷ್ಣ ಇದ್ದಾಗ ಆ ಕೃಷ್ಣನ ಮಹತ್ವ ನನಗೆ ಗೊತ್ತಾಗ್ಲಿಲ್ಲ, ಈಗ ಆ ಕೃಷ್ಣನ ಮಹತ್ವ ಗೊತ್ತಾಗ್ತಾ ಇದೆ ಅಂತ ಅರ್ಜುನ ಹೇಳಿಕೊಳ್ತಾನೆ. ಯಾಕೆ ಅರ್ಜುನನಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅತಿ ಪರಿಚಯಾದ ಅವಜ್ಞಾಪವತಿ. ಕೃಷ್ಣ ಯಾವಾಗ್ಲೂ ಅರ್ಜುನನ ಜೊತೆಯಲ್ಲಿಯೇ ಇರ್ತಾ ಇದ್ದಿದ್ರಿಂದ ಕೃಷ್ಣನನ್ನ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಯಾದವ ಕೃಷ್ಣ ಸಖ ಆತ್ಮೀಯ ಮಿತ್ರ, ನನ್ನ ಸೋದರ ಮಾವ. ಯಾಕೆಂದ್ರೆ ಅವಳ ತಂಗಿಯನ್ನು ನೀನು ಕೊಟ್ಟಿದ್ದಾನೆ ಭಾವ. ಹೀಗೆ ಆ ಕೃಷ್ಣನ ಮೇಲೆ ಅತ್ಯಂತ ಆತ್ಮೀಯತೆಯಿಂದಾಗಿ ಆ ಕೃಷ್ಣನ ಪರಮೋನ್ನತವಾದಂತಹ ವ್ಯಕ್ತಿತ್ವವನ್ನು ತಿಳಿಯಲಿಕ್ಕಾಗಲೇ ಇಲ್ಲ. ಹಾಗೆ ಯಾವಾಗ್ಲೂ ಉನ್ನತವಾದ ವ್ಯಕ್ತಿಗಳ ಸಮೀಪದಲ್ಲಿದ್ದಾಗ ಅದ್ರ ಮಹತ್ವ ಗೊತ್ತಾಗೋದಿಲ್ಲ. ತಿರುಪತಿಗೆ ದರ್ಶನಕ್ಕೆ ಅಂತ ಹೋದಾಗ 8-10 ಗಂಟೆಗಳ ಕಾಲ ನಿಂತುಕೊಂಡು ದರ್ಶನ ಮಾಡಿದರೆ ಆ ದರ್ಶನದ ಮಹತ್ವ ಗೊತ್ತಾಗತ್ತೆ. ಸ್ವಾಮಿಗಳ ಜೊತೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆಲ್ಲ ತಿರುಪತಿ ತಿಮ್ಮಪ್ಪನ ದರ್ಶನ ಆಗಿಬಿಡ್ತು ಅಂತಂದ್ರೆ ಕೆಲವೊಂದಿಷ್ಟೆಲ್ಲ ಟಿಕೆಟ್ಗಳಿರತ್ತೆ. ಆ ತರದ ಟಿಕೆಟ್ಗಳೆಲ್ಲ ಗೊತ್ತಾಯ್ತು ಅಂತಂದು ಹೇಳಿದ್ರೆ ಆವಾಗ ತಿರುಪತಿ ದರ್ಶನದ ಮಹತ್ವ ನಮ್ಗೆ ಗೊತ್ತಾಗೋದಿಲ್ಲ. ಜನರಲ್ ದರ್ಶನ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾ ಇದ್ದಾನೆ, ಕೃಷ್ಣ ನನ್ನ ಜೊತೆಯಲ್ಲಿಯೇ ಇದ್ರಿ ಅಂತಾದ್ರೆ ಬಹಳವಾದ ಭಕ್ತಿ ಹುಟ್ಟತ್ತೆ ಅಂತ ಅಂದುಕೊಳ್ಬೇಡಿ. ಗಂಡ ಹೆಣ್ಣಂದ್ರೆ ಯಾವಾಗ್ಲೂ ಅನ್ಕೊಳ್ತಾ ಇರ್ತಾರ, ನಾನ್ ನಿಮ್ ಜೊತೆಯಲ್ಲೇ ಇರ್ತೇನೆ, ಅದಕ್ಕೆ ನನ್ ಬೆಲೆ ನಿಮ್ಗೆ ಗೊತ್ತಾಗೋದಿಲ್ಲ, ಒಂದ್ 4 ದಿವಸ ಬಿಟ್ಟು ಹೋದ್ರೂ ಗೊತ್ತಾಗತ್ತೆ. ಹಾಗ ಸಮೀಪದಲ್ಲಿದ್ರು ಅಂತಂದ್ ಹೇಳಿದ್ರೆ ಭಕ್ತಿ ಹೆಚ್ಚಾಗ್ಬೇಕು ಅಂತೇನಿಲ್ಲ. ದೂರದಲ್ಲಿದ್ರು ಮನಸ್ಸು ಒಂದಾಗಿತ್ತು ಅಂತಂದ್ ಹೇಳಿದ್ರೆ ಪ್ರೀತಿ ಹೆಚ್ಚಾಗತ್ತೆ. ಹಾಗಾಗಿ ನೀವ್ಯಾರು ಯೋಚನೆ ಮಾಡಬೇಡಿ, ನಮಗೆಲ್ಲ ನಿನ್ನ ಮೇಲೆ ಅತಿಶಯವಾದ ಪ್ರೀತಿ ಇದೆ, ನಿಮಗೂ ನನ್ನ ಮೇಲೆ ಅತಿಶಯವಾದ ಪ್ರೀತಿ ಇದೆ. ಹೋಗಿ ನಿಮ್ಮ ಗಂಡಂದಿರೆಲ್ಲ ನಿಮ್ಮನ್ನ ಮೊದಲಿನಂತೆ ಪ್ರೀತಿಸಿ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಹೇಳಿದಾಗ ಆಯ್ತು ಅಂತ ಅವರೆಲ್ಲ ಹೊರಟಿದ್ದಾರೆ. ಇತ್ಯುಕ್ತ್ವಾ ದ್ವಿಜಪತ್ನ್ಯಸ್ತಾಹ ಯಜ್ಞವಾಟಂ ಪುನರ್ಗತಾಹ ತೇ ಚ ಅನಸೂಯವಸ್ತಾಭಿಃ ಸ್ತ್ರೀಭಿಃ ಸತ್ರಮಪಾರಯನ್.
ಕೃಷ್ಣ ಈ ರೀತಿಯಾಗಿ ಹೇಳಿದ್ದಾನೆ. ವಿಪ್ರ ಪತ್ನಿಯರೆಲ್ಲ ಯಾಗಶಾಲೆಗೆ ಹೋಗ್ತಾ ಇದ್ದಾರೆ. ಅವ್ರ ಗಂಡಂದ್ರೆ ಯಾರಿಗೂ ಸಿಟ್ಟು ಬರ್ಲೇ ಇಲ್ಲ. ಅವರೆಲ್ಲ ತಮ್ಮ ಪತ್ನಿಯರ ಜೊತೆಯಲ್ಲಿ ಸೇರಿಸಿಕೊಂಡು ಯಾಗವನ್ನು ಮಾಡಿ ಯಾಗದ ಸಮಾಪ್ತಿಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಅಷ್ಟೊತ್ತಿಗಾಗ್ಲೇ ಬ್ರಾಹ್ಮಣರ ಮೇಲೆ ಕವಿದಂತಹ ಮೋಹಕ ಶಕ್ತಿಯನ್ನ ಸರಿಸಿದ್ದ. ಅಂದ್ರೆ ಕೊಡ್ಬೇಕೋ ಬೇಡವೋ ಅನ್ನುವ ಸಂದೇಹ ಇತ್ತಲ್ಲ, ಪಾಪ ಸಜ್ಜನರಾದಂಥವರೇ ಕೊಡ್ಬೇಕೋ ಕೊಡಬಾರ್ದು ಅನ್ನುವ ಡೌಟ್ ಇಟ್ಟಿರ್ತಲ್ಲ, ಅದು ಯಾವಾಗ ಹೋಯ್ತು, ಕೃಷ್ಣ ಪರಮಾತ್ಮನೇ ಸಾಕ್ಷಾತ್ತಾಗಿ ತಾನೇ ಅವತಾರ ಮಾಡಿದಂತಹ ಪುರುಷ ಅಂತ ಇವರಿಗೆ ತತ್ವಜ್ಞಾನವನ್ನ ಪರಮಾತ್ಮ ಯಾವಾಗ ಕೊಟ್ನೋ ಆವಾಗ ಕೃಷ್ಣನ ಮೇಲಿನ ಯಾವ ಕೋಪವೂ ಇವರಿಗೆ ಇಲ್ಲದೆ ಇರುವ ಹಾಗಾಗಿ ಕೃಷ್ಣನ ಸೇವೆಗೋಸ್ಕರ ತೆರಳಿದಂತಹ ತಮ್ಮ ಪತ್ನಿಯರ ಮೇಲೆ ಅಭಿಮಾನ, ನಮಗಿಂತ ಹೆಚ್ಚು ಭಗವಂತನಲ್ಲಿ ಭಕ್ತಿ ಇದೆ ಅಂತ ತಿಳಿದು ಅವ್ರ ಮೇಲೆ ವಿಶ್ವಾಸ ಇದೆಲ್ಲವೂ ಉಂಟಾಗಿ ಆ ಯಾಗವನ್ನ ಪತ್ನಿಯರ ಜೊತೆಯಲ್ಲಿ ಸೇರಿಸಿಕೊಂಡು ಪೂರ್ತಿ ಮಾಡ್ತಾ ಇದ್ದಾರೆ. ತತ್ರೈಕ ವಿಧೃತ ಭರ್ತ್ರ ಭಗವಂತಂ ಯಥಾ ಶ್ರುತಂ ಹೃದೋಪಗುಹ್ಯ ವಿಜಹೌ ದೇಹಂ ಕರ್ಮಾನುಬಂಧನಂ. 100 ಜನ ವಿಪ್ರತ ಪತ್ನಿಯರ ಬಳಿಯಲ್ಲಿ ಎಲ್ರೂ ಹೋಗಿದ್ರು. ಆದ್ರೆ ಒಬ್ಬ ವಿಪ್ರನ ಪತ್ನಿ ಮಾತ್ರ, ಒಬ್ಬ ಬ್ರಾಹ್ಮಣನ ಹೆಂಡತಿ ಮಾತ್ರ ಕೃಷ್ಣನ ಬಳಿಯಲ್ಲಿ ಹೋಗ್ಲಿಲ್ಲ ಅಂತ. ಯಾಕೆ ಅಂತಂದು ಹೇಳಿದ್ರೆ ಅವಳು ಹೋಗ್ಬೇಕು ಅಂತಾನೆ ನಿಂತಿದ್ಲು. ಆದ್ರೆ ಅವಳ ಗಂಡ ಬಲಾತ್ಕಾರವಾಗಿ ಅವಳನ್ನು ತಡೆದು ನಿಲ್ಲಿಸಿ ಇವಳನ್ನು ಹೋಗದೆ ಇರೋ ಹಾಗೆ ಗಟ್ಟಿಯಾಗಿ ತಡೆದು ನಿಲ್ಲಿಸ್ತಾ ಇದ್ದಾನೆ. ಇಲ್ಲಿವರೆಗೂ ಕೃಷ್ಣನ ದರ್ಶನ ಒಮ್ಮೆಯೂ ಅವಳಿಗೆ ಆಗಿಲ್ಲ. ಆಗದೆ ಇರುವಂತ ಅವಳು ಮನಸ್ಸಿನಲ್ಲಿ ಎಲ್ಲರೂ ವರ್ಣನೆ ಮಾಡಿದ್ದಾರಲ್ಲ, ಕೃಷ್ಣ ಹೇಗಿರ್ತಾನೆ ಅಂತ ವರ್ಣನೆ ಮಾಡಿದ್ದಾರಲ್ಲ, ಆ ವರ್ಣಿಸಿದಂತಹ ಕೃಷ್ಣನ ಚಿತ್ರವನ್ನ ಮನಸ್ಸಿನಲ್ಲಿಯೇ ಧ್ಯಾನ ಮಾಡ್ತಾ ಕೃಷ್ಣನನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ವೇದನೆಯಲ್ಲಿಯೇ ತನ್ನ ಶರೀರ ತ್ಯಾಗ ಮಾಡ್ತಾ ಇದ್ದಾಳೆ. ಅಲ್ಲಿ ಅದು ಸತ್ಯ ಹೋಗ್ತಾ ಇದ್ದಾಳೆ. ತತ್ರೈಕ ವಿಧೃತ ಭರ್ತ್ರ ಭಗವಂತಂ ಯಥಾ ಶ್ರುತಂ. ಗಂಡ ಇವಳನ್ನು ಬಲಾತ್ಕಾರವಾಗಿ ತಡೆದು ನಿಲ್ಲಿಸಿದ್ದಾನೆ. ಹೋಗಿ ನಿಂತವಳನ್ನ, ನಾ ಯಾಗ ಮಾಡ್ತಾ ಇದ್ದೇನೆ, ಯಾಗ ಪೂರ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬಲಾತ್ಕಾರವಾಗಿ ಇವಳನ್ನ ತಡೆದು ನಿಲ್ಲಿಸಿದ್ದಾನೆ. ಭಗವಂತನನ್ನ ತಾನು ಹಿಂದೆ ಕೇಳಿದ ರೀತಿಯಲ್ಲಿಯೇ ಗಟ್ಟಿಯಾಗಿ ಧ್ಯಾನ ಮಾಡ್ತಾ ಇದ್ದಾಳೆ. ಧ್ಯಾನ ಮಾಡಿ ಯಾವ ರೀತಿಯಾಗಿ ಭಗವಂತನನ್ನ ಧ್ಯಾನ ಮಾಡಿದ್ದಾಳೋ ಅದರಂತೆಯೇ ಮನಸ್ಸಿನಲ್ಲಿ ಆ ಪರಮಾತ್ಮನ ರೂಪವನ್ನು ಚಿತ್ರಣ ಮಾಡಿಕೊಳ್ತಾ ಇದ್ದಾಳೆ. ಮಾಡಿಕೊಂಡು ಗಟ್ಟಿಯಾಗಿ ಪರಮಾತ್ಮನನ್ನ ಅಲ್ಲಿಯೇ ಧ್ಯಾನಿಸಿ ಅವರ ಪಾದಗಳನ್ನೇ ನೆನಪಿಸಿಕೊಳ್ತಾ ತನ್ನ ಪಾರ್ಥಿವ ಶರೀರವನ್ನ ತೊರಿತಾ ಇದ್ದಾಳೆ. ಇಷ್ಟರಲ್ಲಾಗ್ಲೇ ಇವರೆಲ್ಲ ಹೋಗಿ ಆಗಿದೆ. ಯಾರು ಉಳಿದ ಪತ್ನಿಯರು, ಅವರು ಕೊಟ್ಟಂತಹ ಆಹಾರ ಪದಾರ್ಥಗಳೆಲ್ಲವನ್ನು ಕೃಷ್ಣ ತಾನು ಉಂಡು ಗೋಪಾಲಕರಿಗೂ ಕೂಡ ಭೋಜನ ಮಾಡಿಸ್ತಾ ಇದ್ದಾನೆ. ಅವರೆಲ್ಲ ವಿಹಾರ ಮಾಡ್ತಾ ಇದ್ದಾರೆ. ಮನುಷ್ಯ ಆಕಾರವನ್ನು ತಡೆದುಕೊಂಡು ಗೋಪಿಯರು ಅಂತ ಯಾರಿದ್ದಾರೋ ಅವರೆಲ್ಲರಿಗೆ ಸಂತೋಷವನ್ನು ಮಾಡ್ತಾ ಮತ್ತೆ ತಾವು ಗೋವುಗಳನ್ನ ಮೇಯಿಸ್ತಾ ಇದ್ದಾರೆ. ಭಗವಾನಪಿ ಗೋವಿಂದ ತೇನೇವ ಅನ್ಯೇನ ಗೋಪಕಾನ್ ಚತುರ್ವಿಧೇನ ಅಶಯಿತ್ವ ಸ್ವಯಂಚ ಬುಭುಜೆ ಪ್ರಭು. ಸಮರ್ಥನಾದಂತಹ ಪರಮಾತ್ಮ ಆ ಬ್ರಾಹ್ಮಣ ಪತ್ನಿಯರೆಲ್ಲ ತಂದುಕೊಟ್ಟಂತಹ ಆಹಾರ ಪದಾರ್ಥಗಳನ್ನು ತಾನು ಉಂಡು ಇವರಿಗೂ ಕೂಡ ಉಣ್ಣಿಸಿ ತಾನು ಸಂತೃಪ್ತನಾಗಿ ಜೀವನವನ್ನ ಈ ಗೋಪಾಲಕರ ಜೊತೆಯಲ್ಲಿ ವಿಹಾರ ಮಾಡ್ತಾ ಅವರಿಗೆ ಸಂತೋಷವನ್ನು ಉಂಟು ಮಾಡುವ ಹಾಗೆ ಮನುಷ್ಯರ ಹಾಗೆ ವರ್ತನೆಗಳನ್ನು ತೋರ್ತಾ ಸಂಚಾರ ಮಾಡ್ತಾ ಇದ್ದಾನೆ. ಏವಂ ಲೀಲಾ ನರವಪುಃ ನೃಲೋಕಂ ಅನುಶೀಲಯನ್ ರೇಮೇ ಗೋಪ ಗೋಪೀನಾಂ ರಮಯನ್ ರೂಪವಾಕೃತೈಹಿ. ಗೋವುಗಳು, ಗೋಪಿಯರು ಇವರೆಲ್ಲರನ್ನೂ ಕೂಡ ತನ್ನ ನಟನೆಗಳಿಂದ ತನ್ನ ರೂಪಗಳಿಂದ ಸಂತೋಷಗೊಳಿಸ್ತಾ ಚೆನ್ನಾಗಿ ವಿಹಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಅಥಾನುಸ್ಮೃತ್ಯ ವಿಪ್ರಾಸ್ತೆ ಅನ್ವತಪ್ಯನ್ ಕೃತಾಗಸಃ.
ಯದ್ವಿಶ್ವೇಶ್ವರಯೋರ್ಯಾಂಚಾಂ ಅಹ ಅಹನನ್ ನೃವಿಡಂಬಯೋ. ಆಮೇಲೆಲ್ಲ ಈ ಘಟನೆ ಎಲ್ಲ ಆಗಿದೆ. ಇವರೆಲ್ಲ ಬ್ರಾಹ್ಮಣರ ಪತ್ನಿಯರು ಹೋಗಿದ್ದಾರೆ, ವಾಪಸ್ ಬಂದಿದ್ದಾರೆ, ಯಜ್ಞ ಯಾಗಾದಿಗಳೆಲ್ಲ ಮುಗಿದಿದೆ. ಆಮೇಲೆ ರಾಮಕೃಷ್ಣರೆಲ್ಲ ಸಾಕ್ಷಾತ್ ಪರಮಾತ್ಮನ ಅವತಾರಗಳೇ, ಒಂದು ಅಂಶಾವತಾರ, ಇನ್ನೊಂದು ಸಾಕ್ಷಾತ್ ಆಗಿ ಪರಮಾತ್ಮನ ಅವತಾರ ಮಾಡಿದ್ದಾನೆ. ಅವರು ಮನುಷ್ಯರ ಹಾಗೆ ನಟಿಸಿ ಅನ್ನವನ್ನು ಬೇಡಿದ ಸಂದರ್ಭದಲ್ಲಿ ಅವರಿಗೆ ಆಹಾರವನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ. ಪರಮಾತ್ಮನ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ವಿ. ನಮ್ಮ ಪತ್ನಿಯರ ಮಾತುಗಳನ್ನು ಕೇಳಿ ನಮ್ಮ ತಪ್ಪುಗಳೆಲ್ಲ ಸ್ವಲ್ಪ ಮಟ್ಟಿಗೆ ಶಮನವಾಯಿತು. ಇಲ್ಲ ಅಂತಂದು ಹೇಳಿದ್ರೆ ಬಯಸಿ ಬೇಡಿದ ಪರಮಾತ್ಮನನ್ನು ಉಪವಾಸಕ್ಕೆ ಹಾಕಿದ ದೊಡ್ಡ ಅನರ್ಥ ನಮಗೆ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದ. ದೃಷ್ಟ್ವಾ ಸ್ತ್ರೀಣಾಂ ಭಗವತಿ ಕೃಷ್ಣೇ ಭಕ್ತಿಮಲೌಕಿಕೀಂ ಆತ್ಮಾನಂಚ ತಯಾ ಹೀನಂ ಅನುತಪ್ತ ವ್ಯಗರ್ಹಯನ್. ತಮ್ಮ ಪತ್ನಿಯರಿಗೆಲ್ಲ ಆ ಕೃಷ್ಣನಲ್ಲಿ ಎಷ್ಟು ಭಕ್ತಿ ಇದೆ ಅಂತ ನೋಡಿ ಇವ್ರ ಮನಸ್ಸಿನಲ್ಲಿ ಒಂಥರ ವೇದನೆ ಆಗ್ತಾ ಇದೆ. ಅಲ್ಲ, ನಮ್ಮ ಪತ್ನಿಯರಿಗಿರುವಂತಹ ಈ ಭಕ್ತಿ ವೇದಾಂತ ಶಾಸ್ತ್ರಗಳನ್ನ ಆ ಜನ್ಮಾದ ಆರಭ್ಯ ನಮ್ಮ ಬಾಲ್ಯದಿಂದಲೂ ಕೂಡ ಮೈಗೂಡಿಸಿಕೊಂಡಂತಹ ನಮಗ್ ಬರ್ಲಿಲ್ಲಲ್ಲ. ಈ ಶಾಸ್ತ್ರಗಳ ಅಧ್ಯಯನದ ಫಲ ಏನು, ಭಾಗವತಾದಿ ಗ್ರಂಥಗಳ ಶ್ರವಣದ ಫಲ ಏನು, ಮಂತ್ರ ಸ್ತೋತ್ರ ಕರ್ಮಗಳನ್ನು ಮಾಡೋದು, ಭಗವಂತನ ಪೂಜೆಯನ್ನು ಮಾಡೋದು, ಇದು ಎಲ್ಲದರ ಫಲ ಏನು? ಭಗವಂತನಲ್ಲಿ ದೃಢವಾದ ಭಕ್ತಿ ಮೂಡೋದಲ್ವೇ? ಆದ್ರೆ ನಾವಿಷ್ಟೆಲ್ಲ ಮಾಡ್ತಾ ಇದ್ರು ನಮಗೆ ಆ ಪರಮಾತ್ಮನ ತತ್ವಜ್ಞಾನ ಉಂಟಾಗ್ಲಿಲ್ಲ. ಬಂದು ಕೇಳಿದವರು ರಾಮಕೃಷ್ಣಾದಿಗಳು ಸಾಕ್ಷಾತ್ ಪರಮಾತ್ಮನ ಅವತಾರವೇ, ಗೋಪಾಲಕರೆಲ್ಲ ದೇವತೆಗಳು ಅಂತ ತಿಳಿಲಿಕ್ಕಾಗ್ಲಿಲ್ಲ. ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ಲಿಕ್ಕೆ ನಮಗಾಗ್ಲಿಲ್ಲ, ಪರಮಾತ್ಮನ ದರ್ಶನ ಆಗ್ಲಿಲ್ಲ. ಆದರೆ ನಮ್ಮ ಜೊತೆಯಲ್ಲಿದ್ದು ನಾವು ಹೇಳಿದ ಪಾಠಗಳನ್ನ ಕೇಳಿದ ಮಾತ್ರಕ್ಕೆ ಭಗವಂತನಲ್ಲಿ ಇಷ್ಟು ಭಕ್ತಿಯನ್ನು ಮಾಡಿ ನಮಗೆ ಬಂದಂತಹ ದೊಡ್ಡ ಆಪತ್ತನ್ನ ಪರಿಹಾರ ಮಾಡಿದರಲ್ಲ, ಇವರ ಭಕ್ತಿಯೇ ಶ್ರೇಷ್ಠವಾದದ್ದು ಅಂತಂದುಕೊಂಡು ಇವರಷ್ಟು ಭಕ್ತಿ ನಮ್ಮಲ್ಲಿ ಇಲ್ಲಲ್ಲ ಅಂತ ಮನಸ್ಸಿನಲ್ಲಿ ತಾವೇ ಸ್ವಲ್ಪ ಹಳಹಳಿ ಪಡೆದುಕೊಳ್ಳುತ್ತಾ ಇದ್ದಾರೆ. ದೃಷ್ಟ್ವಾ ಸ್ತ್ರೀಣಾಂ ಭಗವತಿ ಕೃಷ್ಣೇ ಭಕ್ತಿ ಮಲೌಕಿಕೀಂ ಆತ್ಮಾನಂಚ ತಯಾಹೀನಂ ಅನುತಪ್ತ ವ್ಯಗರ್ಹಯನ್. ತಮ್ಮಲ್ಲಿ ಆ ಥರದ ಭಕ್ತಿ ಇಲ್ಲದೆ ಇರೋದನ್ನ ತಿಳಿದುಕೊಂಡು ಬಹಳ ವ್ಯಥೆ ಪಡ್ತಾ ಇದ್ದಾರೆ ಈ ಬ್ರಾಹ್ಮಣರು. ಯಾಕೆ? ಈ ಬ್ರಾಹ್ಮಣ ಜನ್ಮ ಇರುವಾಗ ಮಾಡಬೇಕಾದಂತಹ ದೊಡ್ಡ ಕರ್ತವ್ಯ ಭಗವಂತನಿಗೆ ಅಭಿಮುಖವಾಗಿ ನಡಿಬೇಕು. ಭಗವಂತನಿಗೆ ಬೆನ್ನು ಹಾಕಿ ನಡೀತಾ ಇದ್ದೇವೆ ನಾವು. ಭಗವಂತನಿಗೆ ಬೆನ್ನು ಹಾಕಿ ನಿಲ್ಲುವಂತಹ ನಮ್ಮ ಜನ್ಮ ಇದ್ರೆ ಎಷ್ಟು ಬಿಟ್ರೆ ಎಷ್ಟು. ನಮ್ಮ ಈ ಬುದ್ಧಿಗೆ ಧಿಕ್ಕಾರ. ಭಗವಂತನಿಗೆ ಬೆನ್ನು ಹಾಕಿ ಮಲಗುವಂತಹ ನಮ್ಮ ಬುದ್ಧಿ ಬೇಡ. ನಮ್ಮ ನಡತೆ ಕೃಷ್ಣನ ಎದುರಿನಲ್ಲಿ ಇದ್ದಾಗ ನಮ್ಮ ನಡತೆ ಎಷ್ಟು ಕ್ರೂರವಾಗಿತ್ತು. ಕೃಷ್ಣ ಬಂದು ಪ್ರಾರ್ಥಿಸಿದಾಗ ಕೃಷ್ಣ ಬಂದು ಪ್ರಾರ್ಥನೆ ಮಾಡಿದಾಗ ಕೃಷ್ಣನ ಮಾತುಗಳನ್ನು ಕೇಳಿ ಗೋಪಾಲಕರ ಮುಖಾಂತರವಾಗಿ ಆಹಾರವನ್ನು ಕಳಿಸಿಕೊಡ್ಬೇಕಾಗಿತ್ತು. ಆ ಆಹಾರವನ್ನು ಕಳಿಸಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ತಮ್ಮ ಪತ್ನಿಯರಿಗೆ ಭಕ್ತಿ ಇದೆ, ತಮ್ಮಲ್ಲಿ ಆ ಭಕ್ತಿ ಇಲ್ಲ. ನಾವೆಲ್ಲ ಬಹುಶಾಸ್ತ್ರಗಳನ್ನು ಓದಿದ್ದೇವೆ, ಓದಿ ದೊಡ್ಡ ಪಂಡಿತರು ಅಂತ ದೊಡ್ಡ ದೊಡ್ಡ ಶಾಲುಗಳನ್ನು ಹಾಕಿಕೊಂಡು ತಿರುಗಾಡ್ತಾ ಇದ್ದೇವೆ, ಮಹಾಜ್ಞಾನಿಗಳು ಅಂತ ಕೊಚ್ಚಿಕೊಂಡು ನಡೀತಾ ಇದ್ದೇವೆ. ನಮಗೆ ಧಿಕ್ಕಾರ. ನಾವು ದೊಡ್ಡ ಕುಲದಲ್ಲಿ, ಆ ಕುಲದಲ್ಲಿ, ಈ ಕುಲದಲ್ಲಿ ಹುಟ್ಟಿದವರು ಅಂತ ಬಡಾಯಿ ಕೊಚ್ಚಿಕೊಳ್ತಾ ಇದ್ದೇವೆ, ಜಂಭವನ್ನು ತೋರಿಸಿಕೊಳ್ತಾ ಇದ್ದೇವೆ. ಯಜ್ಞ ಯಾಗಾದಿಗಳನ್ನ ಮಾಡುವುದರಲ್ಲಿ ನಮ್ಮಷ್ಟು ನಿಸ್ಸೀಮರಾದವರು ಯಾರೂ ಇಲ್ಲ ಅಂತ ಕೊಚ್ಚಿಕೊಳ್ತಾ ಇದ್ದೇವೆ. ಪುರಾಣ ಶಾಸ್ತ್ರಗಳನ್ನು ಓದಿದ್ದೇವೆ, ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೇವೆ. ನಮಗಿರುವಷ್ಟು ಪರಿಪೂರ್ಣವಾದಂತಹ ಈ ಶಾಸ್ತ್ರಗಳ ವ್ಯುತ್ಪತ್ತಿ ಮತ್ತೊಬ್ಬರಿಗಿಲ್ಲ ಅಂತ ಜಗತ್ತಿನಲ್ಲಿ ಹೇಳಿಕೊಂಡು ಪಂಡಿತರು ಅಂತ ನಮ್ಮನ್ನ ನಾವು ಕರೆದುಕೊಂಡು ಓಡಾಡ್ತಾ ಇದ್ದೇವೆ. ಇಷ್ಟು ಬುದ್ಧಿ ಇದ್ದರೆ ಏನು, ಒಳ್ಳೆ ಚಾರಿತ್ರ್ಯ ಇದ್ರೇನು, ಬಹುಶಾಸ್ತ್ರದ ಪಾಂಡಿತ್ಯ ಇದ್ರೇನು, ಒಳ್ಳೆ ಕುಲದಲ್ಲಿ ಹುಟ್ಟಿದ್ರೇನು, ಯಾಗಾದಿ ಕರ್ಮಗಳನ್ನ ನಿಪುಣವಾಗಿ ಮಾಡುವಂತಹ ಸಾಮರ್ಥ್ಯ ಇದ್ರೇನು, ಈ ಎಲ್ಲವೂ ಕೂಡ ಸಾರ್ಥಕ ಅಂತ ಕರೆಸಿಕೊಳ್ಳೋದು ಯಾವಾಗ? ಭಗವಂತನಲ್ಲಿ ಭಕ್ತಿಯನ್ನು ಪ್ರೇರಣೆ ಮಾಡಿದಾಗ. ಇವು ಯಾವುದು ವ್ಯರ್ಥ ಅಂತ ಅರ್ಥ ಅಲ್ಲ. ಇದೆಲ್ಲ ವ್ಯರ್ಥ ಅಂತಂದು ಹೇಳ್ಬಿಟ್ರೆ ಹಾಗಾದ್ರೆ ಶಾಸ್ತ್ರ ಓದೋದು ಬೇಡ, ಪ್ರವಚನಾದಿಗಳನ್ನು ಕೇಳೋದು ಬೇಡ, ಒಳ್ಳೆ ನಡತೆ ಬೇಡ, ಒಳ್ಳೆ ಕುಲದಲ್ಲಿ ಜನ್ಮ ಬೇಡ,
ನಮ್ಮ ಬುದ್ಧಿ ವ್ಯರ್ಥ, ಒಳ್ಳೆ ಶಾರ್ಪ್ ಆದಂತಹ ಬುದ್ಧಿ ಇದೆ ಅಂತಂದ್ರೆ ಅದು ವ್ಯರ್ಥ, ನಮ್ಮ ಕುಲ ವ್ಯರ್ಥ, ಯಜ್ಞ ಯಾಗಾದಿಗಳನ್ನು ಮಾಡಿಸೋದು ಇದೆ, ಇದು ವ್ಯರ್ಥ ಅಂತ ಅನ್ಕೊಳ್ಬಾರ್ದು. ಎಲ್ಲವನ್ನೂ ಮಾಡ್ಬೇಕು. ಒಳ್ಳೆ ಬುದ್ಧಿತನ ಇತ್ತು ಅಂತಂದ್ರೆ, ಒಳ್ಳೆಯ ಬುದ್ಧಿ ಶಕ್ತಿ ಇದೆ ಅಂತಂದ್ ಹೇಳಿದ್ರೆ, ಭಗವಂತನ ಅನುಗ್ರಹದಿಂದ ಬಂದಂತಹ ಈ ಬುದ್ಧಿ ಶಕ್ತಿಯಿಂದ ಶಾಸ್ತ್ರಗಳನ್ನ ಚೆನ್ನಾಗಿ ಮಥನ ಮಾಡಿ ಅಭ್ಯಾಸ ಮಾಡಿ ಅದರ ಸಾರವನ್ನು ತಿಳಿಬೇಕು. ಮೊಸರನ್ನ ಕಡೆದು ಅದರಲ್ಲಿರುವ ಕೆನೆಯನ್ನು ಚೆನ್ನಾಗಿ ಕಡೆದು ಅದರಲ್ಲಿರುವ ಬೆಣ್ಣೆಯನ್ನ ತೆಗೆದ ಹಾಗೆ ಶಾಸ್ತ್ರಗಳ ಮಥಿತಾರ್ಥವನ್ನು ತೆಗೆದು ಅವುಗಳ ಮುಖಾಂತರವಾಗಿ ನಮ್ಮ ಬುದ್ಧಿಯನ್ನ ತೀಕ್ಷ್ಣ ಮಾಡಿಕೊಳ್ಬೇಕು. ಅದರ ಮುಖಾಂತರವಾಗಿ ಭಗವಂತನ ಕಡೆಗೆ ಮುಖವಾಗಿ, ನದಿಗಳೆಲ್ಲ ಸಮುದ್ರದ ಕಡೆಯಲ್ಲಿ ಮುಖವಾಗಿ ಹರಿಯುವ ಹಾಗೆ ನಮ್ಮ ಬುದ್ಧಿ ಪರಮಾತ್ಮನ ಕಡೆಯಲ್ಲಿ ಹರಿಯುವ ಹಾಗೆ ಆ ಬುದ್ಧಿಯನ್ನು ಪ್ರೇರಣೆ ಮಾಡಬೇಕು. ಒಳ್ಳೆ ಬುದ್ಧಿಶಕ್ತಿ ಇದೆ, ಪರಮಾತ್ಮನಿಗೆ ವಿಮುಖವಾಗಿ ಬೇರೆ ಯಾವುದೋ ಒಂದು ಲೌಕಿಕವಾದ ಆಸಕ್ತಿಯನ್ನು ಮಾಡಿಕೊಂಡು ಅದರಲ್ಲಿ ಜಂಜಾಟದಲ್ಲಿ ಬಿದ್ದಿದ್ದೇವೆ ಅಂತಂದ್ರೆ, ಈ ಒಳ್ಳೆ ಬುದ್ಧಿಶಕ್ತಿ ಇದ್ರ ಉಪಯೋಗ ಏನ್ ಬಂತು? ಒಳ್ಳೆ ನಡತೆ ಇದೆ, ಆದ್ರೆ ಒಮ್ಮೆಯೂ ಇವನ ನಡೆ ದೇವಸ್ಥಾನದ ಕಡೆಗಿಲ್ಲ ಅಂತಾದರೆ ಆ ನಡತೆಯನ್ನು ಕಟ್ಟಿಕೊಂಡು ಏನಾಗ್ಬೇಕಾಗಿದೆ? ಒಳ್ಳೆ ನಡತೆಯಿಂದ ನಾವು ಮಾಡ್ಬೇಕಾದದ್ದು ಏನಿದೆ? ಆ ನಡತೆ ಭಗವಂತನ ಪ್ರೀತಿಗೋಸ್ಕರ ಇರಬೇಕು. ಒಳ್ಳೆ ಶಾಸ್ತ್ರಗಳ ಅಧ್ಯಯನವಾಗಿದೆ, ನಾನಾ ಶಾಸ್ತ್ರಗಳ ತರಬೇತಿ ಆಗಿದೆ, ವಾದ ವಿವಾದಗಳಲ್ಲಿ ಇವನನ್ನು ಮೀರಿಸುವಂತಹ ಮತ್ತೊಬ್ಬ ವ್ಯಕ್ತಿಗಳು ಯಾರೂ ಇಲ್ಲ. ಹೌದು, ಇಲ್ಲ. ಆ ಜ್ಞಾನ ಅಹಂಕಾರಕ್ಕೆ ಮೂಲವಾದರೆ, ಅಹಂಕಾರವನ್ನು ಹುಟ್ಟಿಸಿತು ಅಂತಾದರೆ, ಆ ಪಾಂಡಿತ್ಯವನ್ನ ಕಟ್ಟಿಕೊಂಡು ಆಗಬೇಕಾದದ್ದಾದ್ರೂ ಏನಿದೆ? ಬಹುಶಾಸ್ತ್ರ ಪಾಂಡಿತ್ಯವನ್ನು ತೆಗೆದುಕೊಂಡು ಏನಾಗಬೇಕಾಗಿದೆ? ನಮ್ಮ ಪಾಂಡಿತ್ಯವೆಲ್ಲವೂ ಸ್ರೋತಸ್ಸಾಗಿ, ಒಂದು ಕವಲಾಗಿ ಪರಮಾತ್ಮನ ಕಡೆಯಲ್ಲಿ ಹರಿದುಕೊಂಡು ಹೋಗಬೇಕು. ನಮ್ಮ ಬುದ್ಧಿ ಮೇಲ್ಮುಖವಾಗಿ ಹರಿಬೇಕೇ ಹೊರತಾಗಿ ಕೆಳಮುಖವಾಗಿ ಹರಿಬಾರದು. ಮೇಲೆ ಇದ್ದಂತಹ ನೀರು ಕೆಳಗಡೆಯಲ್ಲಿ ರಭಸವಾಗಿ ಬರುತ್ತೆ, ಅವನತಿಯ ಹಾದಿಗೆ ತಲುಪತ್ತೆ. ಆದ್ರೆ ಕೆಳಗಿರುವಂತಹ ನೀರನ್ನ, ಮನೆ ಎದುರಿನಲ್ಲಿ ದೊಡ್ಡ ಸಂಪಲ್ ನೀರಿರುತ್ತೆ, ಆ ಸಂಪಲ್ಲಿರೋ ನೀರನ್ನ ಅಥವಾ ಬೋರಲ್ಲಿರುವಂತಹ ಭೂಮಿಯ ಆಳದಲ್ಲಿರುವಂತಹ ನೀರನ್ನ ಮೇಲ್ ಕಳಿಸ್ಬೇಕು ಅಂತಂದ್ರೆ ಕರೆಂಟ್ ಬೇಕು. ಮಳೆ ನೀರು, ಈಗ ಒಳ್ಳೆ ಮಳೆ ಬರ್ತಾ ಇದೆ, ಈಗ ಈ ಮಳೆ ನೀರು ಭೂಮಿಯ ಆಳಕ್ಕೆ ಸೇರ್ಬೇಕು ಅಂದ್ರೆ ಮಣ್ಣಿದ್ದಲ್ಲಿ ಆ ನೀರು ಬಿದ್ರೆ ಸಾಕು, ಆಳಕ್ಕೆ ಸೇರಿಕೊಂಡು ಬಿಡತ್ತೆ. ಅದಕ್ಕೆ ಯಾವ್ದು ಮೋಟ್ರ್ ಹಾಕಿ ಕೆಳಗಡೆಯಲ್ಲಿ ಹಾಕ್ಬೇಕಾಗಿಲ್ಲ. ಆದ್ರೆ ಕೆಳಗಿದ್ದಂತಹ ನೀರು ನಮ್ಮ ಮನೆಯ ಟ್ಯಾಂಕರಿಗೆ ಬಂದು ಬೀಳ್ಬೇಕು ಅಂತಾದ್ರೆ ಸ್ವಿಚ್ ಹಾಕ್ಬೇಕು, ಕರೆಂಟ್ ಬೇಕು, ಶಕ್ತಿ ಬೇಕು. ಹಾಗೆ ನಮ್ಮ ಪಾಂಡಿತ್ಯ ಮೇಲ್ಮುಖವಾಗಿ ಹರಿಬೇಕು ಅಂತಂದ್ ಹೇಳಿದ್ರೆ, ಮೇಲ್ಮುಖವಾಗಿ ಹರಿಬೇಕು ಅಂತಂದ್ ಹೇಳಿದ್ರೆ ಮೇಲ್ಮುಖವಾಗಿ ಹರಿಬೇಕು ಅಂತಾದ್ರೆ ಆವಾಗ ಬಹಳ ಪ್ರಯತ್ನವನ್ನು ಮಾಡ್ಬೇಕಾಗತ್ತೆ. ಹಾಗಾಗಿ ನಾವು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇವೆ, ಕುಲಾಚಾರ ನಾವು ನಮ್ಮ ವಂಶ ಅಂತಹದ್ದು ಇಂತಹದ್ದು ಹೇಳ್ಕೊಳ್ತೇವೆ. ಹೌದು, ಆ ತರದ ವಂಶಗಳಲ್ಲಿ ಹುಟ್ಟಿ ಆ ವಂಶಕ್ಕೆ ಅನುಗುಣವಾದಂತಹ ಚರ್ಯೆ ನಮ್ಮಲ್ಲಿ ಇಲ್ಲ ಅಂತಾದ್ರೆ, ಭಗವಂತನಲ್ಲಿ ಭಕ್ತಿ ಇಲ್ಲ ಅಂತಾದ್ರೆ, ಆ ಕುಲದಲ್ಲಿ ಹುಟ್ಟಿದಂತಹ ಹಿರಿಯರಿಗೆ ನಮ್ಮಿಂದ ಆದ ಅಪಮಾನವೇ ಹೊರತಾಗಿ ಈ ಕುಲದವರು ಅಂತ ಹೇಳಿಕೊಂಡ್ರೆ ಅದರಿಂದ ನಮಗೇನೂ ಆಗ್ಬೇಕಾಗಿಲ್ಲ. ಆ ಹಿರಿಯರು ಯಾರು ಹುಟ್ಟಿದ್ರಲ್ಲ, ಹುಟ್ಟಿದವರು ತಾವು ಜೀವನದಲ್ಲಿ ಸಾಧನೆಯನ್ನು ಮಾಡಿಕೊಂಡು ಹೋದ್ರೆ ಅಷ್ಟೇ. ನಿಮಗೇನ್ ಅದರಿಂದ ಆಯ್ತು? ಏನೂ ಇಲ್ಲ. ಯಾಗಾದಿ ಕರ್ಮ ಕೌಶಲ್ಯ ಇವೆಲ್ಲವೂ ಯಾವುದಕ್ಕೋಸ್ಕರ ಇರೋದು? ಯಾಗಾದಿ ಕರ್ಮಗಳೆಲ್ಲ ಅಂತಃಕರಣದ ಶುದ್ಧಿಯ ಮುಖಾಂತರವಾಗಿ ಭಗವಂತನಲ್ಲಿ ಪ್ರೀತಿಯನ್ನು ಹುಟ್ಟಿಸ್ಬೇಕು. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. 4 ಜನಕ್ಕೆ ಹಿತಮಿತವಾಗುವಂತಹ ವರ್ತನೆ ನಮ್ಮಲ್ಲಿ ಇರಬೇಕು, ಅದೇ ಭಗವಂತನ ಪೂಜೆ. ಗೋಪಾಲಕರೆಲ್ಲ ಹಸಿವಿನಿಂದ ಬಳಲಿ ಬಂದಿದ್ದಾರೆ, ಹಾಗಿದ್ದಾಗ ಅದನ್ನ ಮಾಡದೇನೆ ಹಸಿವಿನಿಂದ ಕಂಗೆಟ್ಟವರನ್ನ ಹಾಗೆ ಉಪವಾಸ ಹಾಕಿ ವಸ್ತುತಃ ಕೊಡಬಾರದು. ಆದ್ರೆ ಕೃಷ್ಣನ ಆದೇಶವಾಗಿದೆ, ಕೊಟ್ಟರೆ ತಪ್ಪಿಲ್ಲ. ಅದನ್ನ ಮಾಡದೇನೆ ನಾನು ತಿರಸ್ಕಾರ ಮಾಡಿದೆ, ದೊಡ್ಡ ಅನರ್ಥವನ್ನು ನಾವು ಕಟ್ಟಿಕೊಂಡಿದ್ದೇವೆ. ಯಜ್ಞ ಯಾಗಾದಿ ಕೌಶಲ ಇದ್ದು ವ್ಯರ್ಥವಾಯಿತು. ಇದರಲ್ಲಿ ನಮ್ ದೊಡ್ಡ ತಪ್ಪಿದೆ ನಾವೇನ್ ಹೇಳ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ
ಪರಮಾತ್ಮ ಸಾಕ್ಷಾತ್ತಾಗಿ ತನ್ನ ರೂಪವನ್ನು ತಾಳಿಕೊಂಡು ಬಂದಿದ್ದ ಅಂತಂದು ಹೇಳಿದ್ರೆ ನಮಗ್ ಗೊತ್ತಾಗೇ ಆಗ್ತಾ ಇತ್ತು. ಪರಮಾತ್ಮ ನೋಡಿದ ತಕ್ಷಣ ನಾವು ಕೊಟ್ಬಿಡ್ತಾ ಇದ್ವಿ. ಆದ್ರೆ ಪರಮಾತ್ಮ ಅಷ್ಟು ಸುಲಭವಾಗಿ ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ತಾನೇನೋ? ಅವನು ಇರೋದೇ ನಮ್ಮಂಥ ಮೂಢರನ್ನು ಮೋಹಗೊಳಿಸ್ಲಿಕ್ಕೋಸ್ಕರವಾಗಿ. ಈಗ ಮಕ್ಕಳು ತುಂಬಾ ಹಠ ಮಾಡ್ತಾ ಇರ್ತಾರೆ. ಬಹಳ ಬೆಲೆ ಬಾಳುವಂತಹ ವಸ್ತುಗಳನ್ನ ತೆಗೆದುಕೊಂಡು ಅದನ್ನ ಹಾಳು ಮಾಡ್ಬೇಕು ಅಂತಾನೆ ಹೊರಟಿರ್ತಾರೆ. ಅದಕ್ಕೆ ಏನ್ ಮಾಡ್ತೇವೆ ನಾವು? ಅದನ್ನ ಕಸ್ಕೊಂಡು $1-2 ಚಾಕ್ಲೇಟ್ ಅನ್ನ ಮಗುವಿನ ಕೈಗೆ ತುರುಕಿ, ಅಥವಾ ಚಿಕ್ಕ ಯಾವುದೋ ಬೆಲೆ ಇಲ್ಲದೆ ಇರುವ ಅಥವಾ ತುಂಬಾ ಅಲ್ಪವಾದ ಬೆಲೆ ಉಳ್ಳಂತಹ ಆಟಿಕೆ ಸಾಮಾನುಗಳನ್ನು ಕೊಟ್ಟು ಬೆಲೆ ಬಾಳುವಂತಹ ವಸ್ತುಗಳನ್ನು ತೆಗೆದುಕೊಂಡು ಇಟ್ಕೊಳ್ತೇವಲ್ಲ, ಹಾಗೆ ಪರಮಾತ್ಮ ನಮ್ಮ ಜ್ಞಾನವನ್ನು ಸ್ವಲ್ಪ ಮೋಹಕ್ಕೆ ಮಾಡಿ ಪರದೆಯನ್ನು ಎಳೆದು ಬಹಳ ಅಜ್ಞಾನವನ್ನು ಕೊಟ್ಟು ಮೋಹಗೊಳಿಸ್ತಾ ಹೋಗ್ತಾನೆ. ನಾವೆಲ್ಲ ಲೋಕದ ಜನರಿಗೆ ಹೇಗಿರಬೇಕು ಹೇಗಿರಬಾರ್ದು ಅಂತ ಕರ್ತವ್ಯದ ಉಪದೇಶವನ್ನು ಕೊಡಬೇಕಾದಂಥವರು ನಾವೇ ನಮ್ಮ ಕರ್ತವ್ಯವನ್ನ ಮರೆತು ಬಿಟ್ಟಿದ್ದೇವೆ. ಎಂಥ ದೊಡ್ಡ ಅನರ್ಥ ನಮ್ಮಿಂದ ಆಗಿದೆ ಅಂತ ಆ ಬ್ರಾಹ್ಮಣರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ದಿಗ್ಜನ್ಮ ನಸ್ತು ದಿಗ್ ಬುದ್ಧಿಂ ಧಿಕ್ ವೃತ್ತಂ ಧಿಕ್ ಬಹುಜ್ಞತಾಂ ಧಿಕ್ ಕುಲಂ ಧಿಕ್ ಕ್ರಿಯಾದಾಕ್ಷ್ಯಂ ವಿಮುಖಾಯೇ ಅಧೋಕ್ಷಜೆ. ಪರಮಾತ್ಮನಲ್ಲಿ ವಿಮುಖರಾಗಿದ್ದುಕೊಂಡು ಹುಟ್ಟಿದ್ದೇವೆ ಅಂತಾದ್ರೆ ಹುಟ್ಟಿಗೆ ಏನು ಉಪಯೋಗ ಇದೆ? ಹಂದಿ, ನಾಯಿ, ನರಿಗಳು ಇವುಗಳು ಕೂಡ ಹುಟ್ಟತ್ತೆ, ಭಗವಂತನಿಗೆ ವಿಮುಖವಾಗಿರುತ್ತೆ. ಅವುಗಳ ಜನ್ಮದ ಫಲ ಏನು ಬಂತು? ಹಾಗೆ ನಾವು ಇದ್ದೇವೆ ಅಷ್ಟೇ. ಪರಮಾತ್ಮನನ್ನು ಮರೆತು ಅಂತಾದ್ರೆ ನಮ್ಮ ಜನ್ಮದ ಸಾಫಲ್ಯ ಇಲ್ವೇ ಇಲ್ಲ ಅಂತ ಆಯ್ತು. ದಿಗ್ ಬುದ್ಧಿಂ, ನಮ್ಮ ಬುದ್ಧಿಯು ಇದ್ರೆ ಉಪಯೋಗ ಏನ್ ಬಂತು? ವ್ಯರ್ಥವೇ ಅಲ್ವಾ? ಒಳ್ಳೆ ಬುದ್ಧಿ ಇದೆ, ಪರಮಾತ್ಮನ ಕಡೆಯಲ್ಲಿ ಆ ಮುಖ ನಮ್ಮ ಬುದ್ಧಿ ಇದೆ, ಆದ್ರೆ ಆ ಬುದ್ಧಿ ಪರಮಾತ್ಮನ ಕಡೆಯಲ್ಲಿ ಹರಿಯೋದಿಲ್ಲ ಅಂತಾದ್ರೆ ಆ ಬುದ್ಧಿಯನ್ನು ತೆಗೆದುಕೊಂಡು ಏನ್ ಮಾಡ್ಬೇಕು? ದಿಗ್ವೃತ್ತಂ, ಒಳ್ಳೆ ಆಚಾರ ಇದೆ, ಆದ್ರೆ ಭಗವಂತನಿಗೆ ಭಕ್ತಿ ಇಲ್ಲ, ಭಗವಂತನಲ್ಲಿ ಭಕ್ತಿ ಇಲ್ಲ ಅಂತ ಅಂದ್ರೆ. ಅನೇಕ ಶಾಸ್ತ್ರಗಳ ಜ್ಞಾನ ಇದೆ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾನೆ, ಒಳ್ಳೆ ಯಜ್ಞ ಆಗಾದಿ ಕ್ರಿಯೆಯಲ್ಲಿ ಪರಿಪೂರ್ಣತೆ ಇದೆ, ಆದರೆ ಭಗವಂತನಿಗೆ ವಿಮುಖರಾಗಿದ್ದಾರೆ ಅಂತಂದ್ರೆ ಇದನ್ನ ತಗೊಂಡು ಏನ್ ಮಾಡೋದಿದೆ ಅಪ್ಪ? ಭಗವಂತನಲ್ಲಿ ಭಕ್ತಿಯನ್ನು ಮೂಡಿಸದೇ ಇರುವಂತಹ ಈ ಎಲ್ಲ ವಿಶೇಷತೆಗಳು ಕೂಡ ಇದ್ದೋ ವ್ಯರ್ಥ. ಈ ಕೋಮಾ ಸ್ಟೇಜ್ ಅಲ್ಲಿ ಇರ್ತಾರಲ್ಲ, ಅವರಿಗೆ ಕಣ್ಣು, ಕಿವಿ, ಮೂಗು ಇವೆಲ್ಲ ಇರತ್ತೆ. ಮೂಗಿನಿಂದ ಉಸಿರಾಡಿಸ್ತಾರೆ, ಕಣ್ಣನ್ನು ತೆಗೆದ್ರೆ ಎದುರುಗಡೆ ಇರುವಂತಹ ವಸ್ತುಗಳು ಕಾಣುತ್ತೆ, ಕೈಕಾಲುಗಳಲ್ಲೆಲ್ಲ ಶಕ್ತಿ ಇದೆ, ಆದ್ರೆ ಕೈಕಾಲು ಎತ್ತಲಿಕ್ಕೆ ಆಗೋದಿಲ್ಲ. ಕೋಮಾದಲ್ಲಿ ಬಿದ್ದಿದ್ದಾರೆ. ಇದ್ದು ಏನು ಉಪಯೋಗ? ಇದ್ದಾರಷ್ಟೆ, ಬದುಕಿದ್ದಾರೆ. ಅದರಂತೆ ಈ ಎಲ್ಲ ವಿಶೇಷತೆಗಳು ಇದ್ದೂ ಭಗವಂತನಲ್ಲಿ ಭಕ್ತಿ ಇಲ್ಲ ಅಂತಾದ್ರೆ ಅವುಗಳೆಲ್ಲವೂ ವ್ಯರ್ಥವಾಯಿತು. ನೂನಂ ಭಗವತೋ ಮಾಯಿನಾಮಪಿ ಮೋಹಿನಿ ಯದ್ವಯಂ ಗುರವೋ ನೃಣಾಂ ಸ್ವಾರ್ಥಂ ಮುಹ್ಯಾಮಹೇ ದ್ವಿಜಾಹ. ನಾವು ಭಗವಂತನಲ್ಲಿ ಅತಿಶಯವಾದಂತಹ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಈ ಭಕ್ತಿಯನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಬುದ್ಧಿಯನ್ನ ಬದಲಿಸಿ ಏನೋ ವ್ಯತ್ಯಾಸವಾಗಿದೆ, ಅದನ್ನ ಯೋಚನೆ ಮಾಡದೇನೆ ಭಗವಂತ ನಮ್ಮನ್ನ ಕ್ಷಮಿಸೋ. ನಮ್ಮ ಪತ್ನಿಯರು, ಸ್ತ್ರೀಯರು ಕೃಷ್ಣನಲ್ಲಿ ನಿನ್ನಲ್ಲಿ ಪರಿಪೂರ್ಣವಾದಂತಹ ಭಕ್ತಿಯನ್ನು ಅವರು ಹೊಂದಿದವರಾಗಿದ್ದಾರೆ. ಸಂಸಾರವೆಂಬಂತಹ ಮೃತ್ಯು ಪಾಶವನ್ನ ಕತ್ತರಿಸಿ ಹಾಕಿ ನಮ್ಮಲ್ಲಿ ಅತಿಶಯವಾದಂತಹ ಜ್ಞಾನವನ್ನ ತಂದುಕೊಡು. ಇವರಿಗೆ ಬ್ರಾಹ್ಮಣನ ನಮ್ಮಂತೆ ಉಪನಯನಾದಿ ಸಂಸ್ಕಾರಗಳಿಲ್ಲ, ಗುರುಕುಲ ವಾಸ ಇಲ್ಲ, ತಪಸ್ಸನ್ನು ಮಾಡಿದವರಲ್ಲ, ಬ್ರಹ್ಮಚರ್ಯಾಶ್ರಮವನ್ನು ಧರಿಸಿದವರಲ್ಲ, ನಮ್ಮ ಹಾಗೆ ಆಚಾರ ವಿಚಾರ ಬಾವಿ ಸ್ನಾನ ಅದು ಇದು ಅಂತ ನಿಯಮಗಳಿಲ್ಲ. ನಮ್ಮ ಹಾಗೆ ಯಜ್ಞದ ಸಂದರ್ಭದಲ್ಲಿ ಎದುರುಗಡೆಯಲ್ಲಿ ಕುಳಿತುಕೊಂಡು ಮಂತ್ರಗಳನ್ನು ಹೇಳಿ ಆಹುತಿಗಳನ್ನು ಮಾಡುವ ಹಾಗಿಲ್ಲ. ಆದ್ರೂ ಸ್ತ್ರೀಯರಲ್ಲಿ ಅಶಿಕ್ಷಿತ ಪಟುತ್ವ, ಆ ಜನ್ಮಾದಾರಭ್ಯ ಇಂತಹ ಭಕ್ತಿ ಇವರಲ್ಲಿ ಇರುವಾಗ ನಮ್ಮಂಥವರಲ್ಲಿ ಇವರ ಅರ್ಧದಷ್ಟಾದ್ರೂ ಭಕ್ತಿ ಇರಬಾರ್ದೆ? ನಾವು ಆ ಭಕ್ತಿಯನ್ನು ಮಾಡದೇನೆ ದೊಡ್ಡದಾದ ಅನರ್ಥಕ್ಕೊಳಗಾಗಿದ್ದೇವೆ. ಹಾಗಾಗಿ ದೇವರೇ ನಮ್ಮನ್ನ ಕ್ಷಮಿಸಿ ಬಿಡಿ ಅಂತ
ಇವರೆಲ್ಲ ಭಕ್ತಿಪೂರ್ಣವಾಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಮುಂದೆ ಅದರ ನಿರೂಪಣೆಯನ್ನು ಮಾಡ್ತಾ ಹೋಗ್ತಾರೆ. ಮತ್ತೆ ಇವರು ಕೃಷ್ಣನಲ್ಲಿ ಕ್ಷಮೆಯನ್ನು ಬೇಡುವವರಿದ್ದಾರೆ. ಅದೆಲ್ಲವನ್ನು ಕೂಡ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.